ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಆಪಾದಮೌಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ವಿಷ್ಣುತಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ದೈವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ. ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾನ್ ಗುರೂನಪಿ ಕುರ್ಮ ಶ್ರೀಕೃಷ್ಣಗೀತಾಯ ಭಾಷ್ಯಾದ್ಯುಕ್ತಾರ್ಥಸಂಗ್ರಹಂ. 26ನೇ ಶ್ಲೋಕ. ಅಥ ಚೈನಂ ನಿತ್ಯಜಾತಂ ನಿತ್ಯಂ ವಾ ಮನ್ಯಸೇ ಮೃತಂ ತಥಾಪಿ ತ್ವಂ ಮಹಾಬಾಹೋ ನೈನಂ ಶೋಚಿತುಮರ್ಹಸಿ. ಹೀಗೆ ನಿನ್ನೆ ದಿನದಲ್ಲಿ ನಿತ್ಯ ಸರ್ವಗತ ಸ್ಥಾಣು ಅಂತ ಪರಮಾತ್ಮ ಅನಾದಿ ನಿತ್ಯನಾದವ, ಸರ್ವತ್ರ ವ್ಯಾಪ್ತನಾದವ ಅಂತ. ಹೀಗೆ ಸರ್ವತ್ರ ವ್ಯಾಪ್ತನಾದವ ಹೇಗೆ ಯಾಕೆ ನಮಗೆ ವ್ಯಕ್ತನಾಗೋದಿಲ್ಲ? ಎಲ್ಲ ಕಡೆ ಇದ್ದಾನೆ ಅಂದರೆ ಕಾಣಬೇಕು. ಅದಕ್ಕೆ ಅವ್ಯಕ್ತೋಯಂ ಅಚಿಂತ್ಯೋಯಂ ವಿಕಾರ್ಯೋಯಂ ಉಚ್ಯತೆ ಅಂತ ನೀನು ಚಿಂತನೆ ಮಾಡ್ತಾ ಬಂದಿದ್ದೇವೆ. ಅದಕ್ಕೆ ರಾಯರು ವಿವೃತ್ತಿಕಾರರು ತಿಳಿಸಿಕೊಡ್ತಾರೆ. ನನ್ಮನೋ ಜೀವಸ್ಯ ಆಧಾರ ಪರಮಾತ್ಮ ಸರ್ವತಶ್ಚೇತ್ ಕುತಸ್ತಥಾ ನ ದೃಶ್ಯತೆ. ಹೀಗೆ ಯಾರು? ಜೀವ. ಪರಮಾತ್ಮ ಸರ್ವತ್ರ ವ್ಯಾಪ್ತನಾದವ. ಸರ್ವತ್ರ ವ್ಯಾಪ್ತನಾದ ಪರಮಾತ್ಮ ಯಾಕೆ ಅವ ಇದ್ದಾನೆ ಅಂತ ಕಾಣಿಸಲ್ಲ? ಅಣುವಾದ ಜೀವನಿಗೆ ಕಾಣಿಸ್ಬೇಕಲ್ಲ. ಸರ್ವಗತಃ ಅಂತ ಹೇಳಿದಿರ, ಯಾಕೆ ಕಾಣಿಸೋದಿಲ್ಲ ಪರಮಾತ್ಮ? ಅದಕ್ಕೆ ಹೇಳ್ತಾ ಇದ್ದಾರೆ ಮುಂದಿನ ಶ್ಲೋಕ. ಏನೋ ಅವ್ಯಕ್ತೋಯಂ ಅಚಿಂತ್ಯೋಯಂ ಅವಿಕಾರ್ಯೋಯಂ ಉಚ್ಯತೆ. ಅಯಂ ಅಂದರೆ ಇವ, ಯಾರು? ಸರ್ವಗತವಾಗಿರುವಂತಹ ಹರಿ. ಈ ಪರಮಾತ್ಮ ಯಾಕೆ ಕಾಣೋದಿಲ್ಲ ಅಂದರೆ ಅವ್ಯಕ್ತ. ಅವ ಅವ್ಯಕ್ತ ಸ್ವರೂಪನಾದವ, ಅದರಿಂದಾಗಿ ಕಾಣೋದಿಲ್ಲ ಅವ. ನೈನಂ ಇತಿ ಶ್ಲೋಕೆ ದೇಹತೋಪಿ ಛೇದಾಧ್ಯಭಾವಾತ್ ಸ್ವತಂತ್ರೋ ಹರಿರಿತ್ಯುಕ್ತಂ. ದೇಹವಾನ್ ಸರ್ವಗತಶ್ಚೇತ್ ಕಥಂ ಅವ್ಯಕ್ತ. ಈಗ ದೇಹವುಳ್ಳವನಾದರೆ, ಇಲ್ಲ ರೀ, ಪರಮಾತ್ಮನಿಗೆ ದೇಹ ಇದೆ. ದೇಹ ಇದೆಯೋ ಇಲ್ಲೋ? ದೇಹ ಇದೆ. ಸ್ವಲ್ಪ ಹಿಂದಿನ ಚಿಂತನೆ ಮಾಡಿದರೆ ಅದನ್ನೇನೇ ಸರ್ಗದಲ್ಲಿ ಹೇಳುವಾಗ ಆಚಾರ್ಯರು ನಿರ್ಣಯ ಮಾಡಿಕೊಟ್ಟಿದ್ದಾರೆ. ಪರಮಾತ್ಮನಿಗೆ ದೇಹಾದಿಗಳಿವೆ, ಸ್ವರೂಪ ಆನಂದಾತ್ಮಕವಾದಂತಹ ಜ್ಞಾನಾತ್ಮಕವಾದಂತಹ ದೇಹ ಇದೆ ಅಂತ. ಅವನ ಪ್ರತಿಬಿಂಬರಾದಂತಹ ಮುಕ್ತ ಜೀವರಿಗೂ ದೇಹಾದಿಗಳು ಇದ್ದೇ ಇದೆ. ಎಲ್ಲಿ? ಮೋಕ್ಷದಲ್ಲಿ ಅಲ್ವಾ? ದೇಹ ಇದೆ ಅಂತ ಆದರೆ ಕಾಣಬೇಕು. ಸರ್ವಗತ ಅಂದರೆ ಇನ್ನೂ ಸರಿಯಾಗಿ ಕಾಣಬೇಕು. ಇವಾಗ ಜೀವ ಅಣುವಾದರೂ ಕಾಣಲೇಬೇಕು. ಯಾಕೆ ಕಾಣೋದಿಲ್ಲ ಅಂತಂದರೆ ಅದಕ್ಕೆ ಹೇಳ್ತಾ ಇದ್ದಾರೆ. ಇತ್ಯತಃ ಅಚಿಂತ್ಯೋಯಂ ಇತಿ. ಅಚಿಂತ್ಯೋಯಂ ಅಂದರೆ ಅವ ಅವ್ಯಕ್ತನಾಗಿರಬಹುದು, ದೇಹ ಇರೋ ಪ್ರಯುಕ್ತವಾಗಿ ಕಾಣಬೇಕಲ್ಲ. ಅದಕ್ಕೆ ಅಚಿಂತ್ಯೋಯಂ ಅಂತ ಹೇಳಿದ್ರು. ಅಚಿಂತ್ಯ ಅಂದರೆ ಅಚಿಂತ್ಯ ಶಕ್ತಿಯಿಂದನೇ ಕಾಣೋದಿಲ್ಲ. ಅವನ ಶಕ್ತಿ ಅಚಿಂತ್ಯವಾದ್ಭುತವಾದದ್ದು. ಅಚಿಂತ್ಯ ಶಕ್ತಿ ಇರೋದನ್ನೇ ನಮ್ಮಂತಹ ಜೀವರಾಶಿಗಳಿಗೆ ಕಾಣುವುದಿಲ್ಲ. ಏತೇನ ಹರೇ ಅವ್ಯಕ್ತತ್ವೇ ತದ್ದರ್ಶನ ಶ್ರುತ್ಯ ಪ್ರಾಮಾಣ್ಯಮಿತಿ ನಿರಸ್ಥಂ. ಹೀಗೆ ಇರೋದ್ರಿಂದನೇ ಪರಮಾತ್ಮ ಕೇವಲ ಅವ್ಯಕ್ತ ಮಾತ್ರ ಅನ್ನಲ್ಲ, ಅವನ ವ್ಯಕ್ತನೂ ಹೌದು ಅಂತ ಮುಂದೆ ತಿಳಿಸಿಕೊಡ್ತಾರೆ. ಸೂತ್ರದಲ್ಲಿ ಹೇಳಿದ್ದಾರೆ. ಏನು ಸೂತ್ರ? ವ್ಯಾಸರು ಸೂತ್ರಕಾರ ಹೇಳುವ ಹಾಗೆ ಓಂ ಅಥೋ ಅನಂತೇನ ತಥಾಹಿ ಲಿಂಗಂ ಓಂ ಅಂತ 3ನೇ ಅಧ್ಯಾಯದ 2ನೇ ಪಾದದಲ್ಲಿ ಬರುವಂತಹ ಒಂದು ಸೂತ್ರ. ಓಂ ಅಥೋ ಅನಂತೇನ ತಥಾಹಿ ಲಿಂಗಂ ಓಂ. ಏನು ಅರ್ಥವನ್ನು ಬಿಡಿಸಿಕೊಡ್ತಾರೆ. ಏನು ಅಥೋ ಅಂದರೆ ಪರಮಾತ್ಮ ವ್ಯಕ್ತ ಸ್ವರೂಪನೂ ಹೌದು, ಅವ್ಯಕ್ತ ಸ್ವರೂಪನೂ ಹೌದು. ಹೀಗೆ ಅವ್ಯಕ್ತ ರೂಪದಿಂದ ಇದ್ದು ಇದು ತಿಳಿಸಿಕೊಡುವಂತಹದ್ದು ಯಾವುದು? ಲಿಂಗ. ಶ್ರುತಿಗಳು ಹೇಳ್ತದೆ ಅವನು ವ್ಯಕ್ತ ಸ್ವರೂಪನೂ ಹೌದು, ಅವ್ಯಕ್ತ ಸ್ವರೂಪನೂ ಹೌದು. ಹೀಗೆ ಅನಂತೇನ ಏನು? ಈಶ ಪ್ರಸಾದದಿಂದ ವ್ಯಕ್ತ ಅಲ್ರಿ. ವ್ಯಕ್ತನೂ ಹೌದು ಅವ್ಯಕ್ತನೂ ಹೌದು. ಹೇಗೆ ಅಂದರೆ ಅನಂತೇನ ಅಂದರೆ ಪರಮಾತ್ಮನ ಅನುಗ್ರಹದಿಂದ ವ್ಯಕ್ತ ಆದ. ಪರಮಾತ್ಮನ ಪ್ರಸನ್ನನಾದನ ಅವನಿಗೆ ವ್ಯಕ್ತನಾಗ್ತಾನೆ. ಇಲ್ಲದೆ ಹೋದರೆ
ಅವ್ಯಕ್ತನಾಗ್ತಾನೆ. ಹೀಗೆ ಅಥೋ ಅನಂತೇನ ತಥಾಹಿ ಲಿಂಗ. ಲಿಂಗ ಅಂದರೆ ಇಲ್ಲಿ ಏನೋ ಶ್ರುತಿಗಳು ಇವೆ. ಪರಮಾತ್ಮ ವ್ಯಕ್ತನೂ ಹೌದು, ಅವ್ಯಕ್ತನೂ ಹೌದು. ಹೀಗೆ ಸರ್ವಗತನಾಗಿರುವಂತಹ ಪರಮಾತ್ಮ ನಮಗೆ ಹೇಗೆ ಕಾಣ್ತಾ ಇಲ್ಲ? ಪರಮಾತ್ಮನ ಪ್ರಸಾದ ಆಗಲಿಲ್ಲ ಇನ್ನೂ ನಮಗೆ, ಹಾಗಾದರೆ ವ್ಯಕ್ತನಾಗ್ತಿದ್ದ. ಹೀಗೆ ಇಲ್ಲ, ಎಲ್ಲ ಕಡೆ ಇರುವಂಥವ, ದೇಹಾದಿಗಳು ಇರುವಂಥವ ಹೇಗಿದ್ರೂ ಕಾಣಬೇಕಲ್ಲ ಅಂತಂದರೆ ಅಚಿಂತ್ಯ. ಅವನ ಅಚಿಂತ್ಯ ಶಕ್ತಿಯಿಂದಲೇ ನಮಗೆ ಕಾಣ್ತಾ ಇಲ್ಲ. ಹೋಗಲಿ, ಅಚಿಂತ್ಯ ಶಕ್ತಿ ಇರ್ತದೆ, ಅದು ಹೋದಾಗ ಕಾಣ್ಬೋದಲ್ಲ ಅಂದರೆ ಅವಿಕಾರ್ಯೋಯಂ ಉಚ್ಯತೆ. ಅದು ಯಾವತ್ತೂ ವೃದ್ಧಿ ಹ್ರಾಸಗಳಲ್ಲ. ಅವಿಕಾರ ಅಂದ್ರೆ ಅರ್ಥ ಏನು? ವಿಕಾರ ಹೊಂದೋದಿಲ್ಲ. ಅವನ ಶಕ್ತಿಗಳು ವಿಕಾರ ಹೊಂದೋದಿಲ್ಲ. ಇವತ್ತಿನ 50 ವರ್ಷಕ್ಕಿರುವಂತಹ ಶಕ್ತಿ 60 ವರ್ಷಕ್ಕಾಗುವಾಗ ಕಡಿಮೆ ಆಗ್ತಾ ಹೋಗ್ತದೆ, 70ಕ್ಕೆ ಹೋಗುವಾಗ ಇನ್ನೂ ಕಡಿಮೆ ಆಗ್ತಾ ಹೋಗ್ತದೆ. ವೃದ್ಧಿ ಹ್ರಾಸಗಳು ಇರ್ತದೆ ನಮ್ಮಲ್ಲಿ ಅಲ್ವಾ? ಮಗುವಾಗಿದ್ದಾಗ ಶಕ್ತಿ ಇಲ್ಲದೆ ಇದ್ದಾಗ ಬೆಳೆಯುವಾಗ ಶಕ್ತಿ ಹೆಚ್ಚಾಗ್ತಾ ಹೋಗ್ತದೆ. ಹೀಗೆ ವೃದ್ಧಿ ಹ್ರಾಸಗಳು ನಮ್ಮಲ್ಲಿದೆ. ಅದರ ಪರಮಾತ್ಮನ ಶಕ್ತಿಯಲ್ಲಿ, ಅವನ ಸಾಮರ್ಥ್ಯದಲ್ಲಿ ವೃದ್ಧಿ ಹ್ರಾಸಗಳು ಇವೆ. ಅದರಿಂದನೇ ಅವ ಅಚಿಂತ್ಯ ಅವಿಕಾರ, ಅವ್ಯಕ್ತ ಅಚಿಂತ್ಯ ಅವಿಕಾರ ಅಂತ. ಹೀಗೆ ವ್ಯಕ್ತನಾಗಿದ್ದಾನೆ ಕೆಲವು ಅವತಾರಗಳಲ್ಲಿ, ಪುರಾಣಗಳು, ರಾಮಾದಿ. ಅದೇ ವ್ಯಕ್ತನಾಗ್ತಾನೆ, ಅದೇ ಹೇಳಿತ್ತು ಆಗ ಪ್ರಸಾದದಿಂದ ಅಂತ ಈಗ ಹೇಳಿದ್ರು. ಈಗ ಕೆಲವು ರಾಕ್ಷಸಾದಿಗಳು ಮತ್ತೆ ದುರ್ಯೋಧನಾದಿಗಳಿಗೆ ಅಲ್ಲೇ ಬರ್ತಾನೆ ವಿಷಯ, ಅಲ್ಲೇ ಬರ್ತಾನೆ ಇವಾಗ ವಿಷಯ. ಈಗ ಭೀಮಸೇನ ದೇವರಿಗೆ ವ್ಯಕ್ತ ಅವ, ಇವ ಸರ್ವೋತ್ತಮ, ಅವನ ಪ್ರಸಾದ ನಮಗೆ ಬೇಕು ಅಂತ ನಿತ್ಯ ಅವನ ಸೇವೆ ಮಾಡ್ತಾರೆ, ಅಂದರೆ ವಿಹಿತ ಕರ್ಮಗಳನ್ನು ಮಾಡ್ತಾರೆ ಅರ್ಜುನಾದಿಗಳೆಲ್ಲ. ಅದೇ ದುರ್ಯೋಧನ ಅವನ ವಿಹಿತ ಕರ್ಮ ಮಾಡೋದಿಲ್ಲ, ಪರಮಾತ್ಮನ ಆಜ್ಞೆ ಮಾಡಿರುವ ಸಹಿತ ಅವ ಕೇಳೋದಿಲ್ಲ. ಯಾಕೆ? ಅಂಥವ್ರಿಗೆ ಅವ್ಯಕ್ತ ಅವ. ಅಂಥವ್ರಿಗೆ ಇವಾಗ ಯಾರು ಅಂತಲೇ ತಿಳಿಯೋದಿಲ್ಲ. ಹೀಗೆ ಕೆಲವೊಬ್ಬರಿಗೆ ವ್ಯಕ್ತ, ಕೆಲವೊಬ್ಬರಿಗೆ ಅವ್ಯಕ್ತ. ಹೀಗೆ ಹೇಳಿಕೆ ಶ್ರುತಿ ಏನೋ ಸೂತ್ರಗಳು ಇವೆ. ಸೂತ್ರ ಸುಮ್ಮನಿಲ್ಲ, ಅದು ಶ್ರುತಿಗಳ ನಿರ್ಣಾಯಕ ಗ್ರಂಥ. ಓಂ ಅಥಾ ಅನಂತೇನ ತಥಾಹಿ ಲಿಂಗಂ. ಪರಮಾತ್ಮನ ಅನುಗ್ರಹ ಅಂದರೆ ವ್ಯಕ್ತನಾಗ್ತಾನೆ, ಇಲ್ಲಾಂದರೆ ವ್ಯಕ್ತನಾಗೋದಿಲ್ಲ. ಹೀಗೆ ವ್ಯಕ್ತನಾಗ್ತಾನೆ, ನಿತ್ಯ ವ್ಯಕ್ತ ಅವರಿಗೆ. ಮತ್ತು ಅದರಲ್ಲೂ ವ್ಯತ್ಯಾಸ ಇದೆ, ಅನಾದಿ ಕಾಲದಿಂದ ನಿತ್ಯ ವ್ಯಕ್ತ ಅವರಿಗೆ. ನಮಗೆ ಪರಮಾತ್ಮನ ಪ್ರಸಾದ ಆಗಲಾಗೆ ವ್ಯಕ್ತ ಆಗೋದು. ಹೀಗೆ ಚಿಂತನೆ ಮಾಡಬೇಕು. ಯಶೋದಾಗೆ ಒಂದು ನಿಮಿಷ ಬಾಯಿ ತೋರಿಸಿ ಅವಾಗ ಮಾಡೋದು, ಅವಾಗ ವ್ಯಕ್ತ. ಆ ಕ್ಷಣದಲ್ಲಿ ಮರ್ತು ಹೋಗ್ತಾಳೆ. ಮರ್ತು ಹೋಗ್ತಾಳೆ, ಹಾಗೆ ಮರ್ತು ಹೋಗ್ತಾಳೆ, ಮತ್ತೆ ಅವನ ಶಕ್ತಿಯನ್ನು ಮರ್ತು ಹೋಗ್ತಾಳೆ. ಆದರೆ ಪರಮಾತ್ಮನ ಶಕ್ತಿ ಇಲ್ವಾ? ಹಾಗಾದರೆ ಅದು ಕಡಿಮೆ ಆಗಿರುತ್ತೆ, ಸಾವಿರದಾಗಿ ಇವ್ರಿಗೆ ಆಗ್ತದೆ ಇಲ್ಲ. ಅದು ಪರಿಪೂರ್ಣ, ಅದು ಅದರಲ್ಲೇನು ದೋಷಗಳಿಲ್ಲ. ಯಾವತ್ತೂ ಒಂದೇ ರೀತಿ, ಅದು ಒಂದೇ ಥರನೇ ಇರುವಂತಹದ್ದು ಪರಮಾತ್ಮ. ಅವರವರ ಜೀವಗಳಿಗೆ ಅದು ಕೆಲವೊಮ್ಮೆ ವ್ಯಕ್ತ ಆಗ್ತದೆ, ಕೆಲವೊಮ್ಮೆ ಅವ್ಯಕ್ತವಾಗ್ತದೆ. ವ್ಯಕ್ತ ಮತ್ತು ಅವ್ಯಕ್ತಗಳಲ್ಲಿ ಅವ್ಯಕ್ತ ಅಂದರೆ ಕಾಣಿಸದೇ ಇರೋದು ಅಂತನಾ, ಅಥವಾ ಅವನ ಪರಮಾತ್ಮ ಅಂತ ತಿಳ್ಕೊಳ್ಳುತ್ತಿರೋ ಅಂತ? ಎರಡು ಅರ್ಥ. ಈಗ ಪರಮಾತ್ಮನ ರೂಪ, ಲಕ್ಷಣ, ಗುಣ, ಅವನ ಜ್ಞಾನ, ಕ್ರಿಯೆ, ಅದು ಪರಮಾತ್ಮನೋ ಪರಮಾತ್ಮನಿಂದ ಭಿನ್ನವೋ? ಎಲ್ಲೋ ಪರಮಾತ್ಮ, ಎಲ್ಲ ಪರಮಾತ್ಮ ಸ್ವರೂಪವೇ. ಅವನ ಕ್ರಿಯೆ, ಅವನ ಜ್ಞಾನ, ಅವನ ಇಚ್ಛೆ ಎಲ್ಲವೂ ಒಂದೇ. ಸೊ ಅವ್ಯಕ್ತ ಅಂದ್ರೆ ಆ ಗುಣಗಳನ್ನ ತಿಳ್ಕೊಳ್ದಿರೋ, ಅವಾಗ ಮರ್ತೋಗ್ತಾರೆ. ಸಾಮಾನ್ಯನಾಗಿ ತಿಳಿದಾಗ ಯಾದವರೆಲ್ಲ ಏನೋ ಸ್ವಲ್ಪ ಶಕ್ತಿ ಜಾಸ್ತಿ ಅಪ್ಪ ನಮಗಿಂತ ಅಂತ. ಗೋವರ್ಧನಗಿರಿ ಎತ್ತದಾಗ ನಮಗೊಂದು ಕಲ್ಲು ಬಂಡೆ ಎತ್ತೀವಿ, ಇವನು ಒಂದು ದೊಡ್ಡ ಪರ್ವತ ಎತ್ತಾನೆ ಅಂತ ಮರ್ತು ಹೋಗ್ತಾರೆ. ಉದ್ಧವ ಹೇಳ್ತಾನಲ್ಲ, ಮರ್ತು ಹೋಗ್ತಾರೆ. ಅವನ ಪ್ರಸಾದ ಇದ್ದರೆ ನಿತ್ಯವಾಗಿರುತ್ತೆ, ಪ್ರಸಾದ ಇಲ್ಲದೆ ಹೋಗ್ತಾರೆ. ಫಿಸಿಕಲ್ ಅಪಿಯರೆನ್ಸ್ ಒಂದೇ ಅಲ್ಲ, ಅವನ ಗುಣಗಳನ್ನ, ಅವನ ಲಕ್ಷಣ ಎಲ್ಲವೂ ಎಲ್ಲವೂ ತಿಳ್ಕೊಂಡ್ರೆ ಅದು ವ್ಯಕ್ತ, ಇಲ್ಲ ಅಂದ್ರೆ ಅವ್ಯಕ್ತನೇ ಆಗ್ತದೆ. ಹೀಗೆ ಎಲ್ಲ ರೀತಿ ತರಣವೂ ಆಗ್ತದೆ. ಅಜ್ಜಿನ್ ಶಕ್ತೇ ಪ್ರತಿಬಂಧೆ ನಾಶೇವ ತಸ್ಯ ಪ್ರತೀತಿ ಪ್ರಸಂಗ ಇತ್ಯತಃ ಉಕ್ತಂ. ಇಲ್ಲ, ಅವನ ಅಚಿಂತ ಶಕ್ತಿ ಹೇಳಿದ್ರಲ್ಲ, ಅದು ಪ್ರತಿಬದ್ಧವಾದಾಗಲೋ, ಕಾಣದೇ ಇದ್ದಾಗಲೋ, ಅಥವಾ ನಾಶವಾದಾಗಲೋ ಏನಾರು ಆಗಬೇಕಾಗಿತ್ತಲ್ಲ, ಅವ ನಮಗೆ ಕಣ್ಣಿಗೆ ಕಾಣಿಸ್ಬೋದಲ್ವಾ? ಆವಾಗ ಅಚಿಂತ ಶಕ್ತಿ ಇರೋದ್ರಿಂದ ನಿಮಗೆ ಕಾಣಿಸ್ತಾ ಇಲ್ಲ, ಅವ್ಯಕ್ತ ಅಂತ ಹೇಳ್ತಾ ಇರ. ಯಾಕೆ ಅವ್ಯಕ್ತ? ಅವ ಅತಿಶಕ್ತಿಯಿಂದ. ಅತಿಶಕ್ತಿ ನಾಶ ಆಗ್ಬೋದಲ್ಲ ಅಂತಂದರೆ ಇಲ್ಲ, ಅದು ಯಾವತ್ತೂ ಒಂದೇ ಥರ. ಅದಕ್ಕೆ ಹೇಳಿದ್ದು ಅವಿಕಾರ್ಯೋಯ ಮುಚ್ಚತೆ. ಸಾ ಶಕ್ತಿರ್ನ ಕದಾಪಿ ಅನ್ಯಥಾ ಭವತಿ ಇತ್ಯರ್ಥ. ಕುತಃ ಯದೇಹಾತ್ವಾದಿತ್ಯತಃ ಉಕ್ತಂ ಉಚ್ಯತೆ ಇತಿ. ಯಾಕೆ ಅವನಿಗೆ ಅವನ ದೇಹಕ್ಕೋ, ಅವನ ಕ್ರಿಯೆಗೋ, ಅವನ ಇದಕ್ಕೋ ಅದಕ್ಕೋ ಎಲ್ಲ ಲಕ್ಷಣ, ಅವನ ಗುಣಗಳಿಗೋ ಒಂದೇ ಥರ ಎಂದರೆ ಉಚ್ಯತೆ ಅಂತ ಹೇಳಿದ್ದಾನೆ ಕೃಷ್ಣ ಗೀತೆಯಲ್ಲಿ. ಅದನ್ನು ಆಚಾರ್ಯರು ಗೀತಾ ತಾತ್ಪರ್ಯದಲ್ಲಿ ಹೇಳಿದ್ದಾರೆ. ನಿನ್ನೆ ಚಿಂತನೆ ಮಾಡಿದ್ದೇವೆ ಏನು ಅಂತ? ಸದ್ದೇಹ ಅಲ್ವಾ? ಸದ್ದೇಹ ಹೇಳ್ತಾ ಬನ್ನಿ, ನಿನ್ನೆ ಚಿಂತನೆ ಮಾಡಿದ್ದೇವೆ ಅದನ್ನು. ಸದ್ದೇಹ ಸುಖ ಗಂಧಶ್ಚ ಜ್ಞಾನ ಭಾಸತ್ಪರಾಕ್ರಮ ಜ್ಞಾನ ಸುಖ ಸುಖ ಸವಿಷ್ಣು ಪರಮೋಕ್ಷರ ಶ್ರುತಿ. ಇದು ಪೈಂಗಿ ಶ್ರುತಿ. ಏನು ಅಂತ ಹೇಳ್ತದೆ? ಅವಸದ್ದೇಹ ಉಳ್ಳವ. ಸದ್ದೇಹ ಅಂದರೆ
ಅಪ್ರಾಕೃತವಾದಂತಹ ದೇಹ ಉಳ್ಳವ, ಸುಖಗಂಧಶ್ಚ ಸುಖಾತ್ಮಕವಾದಂತಹ ಗಂಧ ಪರಿಮಳಾದಿಗಳು ಉಳ್ಳವ, ಜ್ಞಾನದ ಪ್ರಕಾಶತೆಯು ಉಳ್ಳವ, ಸತ್ಪರಾಕ್ರಮ ಅಪ್ರಾಕೃತವಾದಂತಹ ನಿತ್ಯ ಪರಾಕ್ರಮ, ನಿತ್ಯ ಅಚಿಂತ್ಯ ಶಕ್ತಿ ಉಳ್ಳವ, ಹೀಗೆ ಶ್ರುತಿಯು ತಿಳಿಸ್ತಾ ಇದೆ. ಆದ್ದರಿಂದಾಗಿ ವಿಕಾರ ಯಾವತ್ತೂ ಹೊಂದಲ್ಲ ಪರಮಾತ್ಮನದು. ಗೀತೆಯಲ್ಲಿ ಅವಿಕಾರನಾದವ ಅಂತ ಹೇಳಿದ, ಅದಿಂಗೆ ಅವಿಕಾರನಾದವ ಶ್ರುತಿ ಹೇಳ್ತದೆ. ಶ್ರುತಿ ಹೇಳ್ತದೆ ಅಂತ ಗೀತಾ ತಾತ್ಪರ್ಯದಲ್ಲಿ ಆಚಾರ್ಯ ತಿಳಿಸಿಕೊಟ್ಟಿದ್ದಾರೆ. ಯಾವ ಶ್ರುತಿ? ಪೆಂಗಿ ಶ್ರುತಿ ಹೇಳ್ತದೆ ಅಂತ ಅದನ್ನು ಇವರು ಹೇಳ್ತಾ ಇದ್ದಾರೆ, ಗೀತಾ ವೃತ್ತಿಕಾರ. ಹಂಗಾರೆ ಭಾಷ್ಯಾದ್ಯುಕ್ತಾರ್ಥ ಸಂಗ್ರಹ, ಭಾಷಾ ಮತ್ತು ತಾತ್ಪರ್ಯದಲ್ಲಿ ಹೇಳಿದಂತಹ ವಿಷಯವನ್ನೇ ಸಂಗ್ರಹಣೆ ಮಾಡಿ ಹೇಳುವಂತಹದ್ದು ವೃತ್ತಿಕಾರರು, ಅಂದರೆ ರಾಯರು ಮಾಡುವಂತಹ ವಿಷಯ ನೋಡಿ. ತದ್ದೇಹ ಸುಖಗಂಧಶ್ಚ ಇತ್ಯಾದಿ ತಾತ್ಪರ್ಯೋದ ಉದಾಹೃತ ಶ್ರುತಿಷು ಏತತ್ಸರ್ವಂ ಹರಿಹಿ ಉಚ್ಯತೆ ಇತ್ಯರ್ಥ. ಇದೆಲ್ಲ ಪರಮಾತ್ಮನಲ್ಲಿದೆ. ಆದ್ದರಿಂದಾಗಿ ಅವಿಕಾರ ಅಚಿಂತ್ಯ ಶಕ್ತಿ ಕೆಲವೊಮ್ಮೆ ಪ್ರತಿಬದ್ಧವಾಗ್ತದೆ, ನಮಗೂ ಶಕ್ತಿ ಕೆಲವೊಮ್ಮೆ ಹೋಗ್ತದೆ. ಯಾವಾಗ? ಜ್ವರ ಬಂದಾಗ. ಜ್ವರ ಬಂದರೆ ಒಂದು 10 kg ಎತ್ತವನಿಗೆ 1-2 kg ಎತ್ತಲಿಕ್ಕೂ ಆಗಲ್ಲ. ಯಾಕೆ? ಪ್ರತಿಬದ್ಧವಾಗಿರ್ತದೆ ಅವಾಗ. ಜ್ವರ ಹೋದ ಕೂಡಲೇ ಮತ್ತೆ ಎತ್ತ. ಈ ವಯಸ್ಸಾದ ಮೇಲೆ ಅಂತಲ್ಲ, 10-20 ವರ್ಷ ಆದಮೇಲೆ ಅಲ್ಲ. ಇವತ್ತು 10 kg ಎತ್ತದವನಿಗೆ ಇವತ್ತು ರಾತ್ರಿ ಆಗುವಾಗ 10 kg ಎತ್ತಲಿಕ್ಕೆ ಆಗಲ್ಲ, ಶಕ್ತಿ ಸಾಮರ್ಥ್ಯ ಇಲ್ಲ. ಯಾಕೆ? ಜ್ವರ ಪ್ರತಿಬದ್ಧ, ಒಳಗಿಂದ ಏನೋ ಅವನಿಗೆ ತೊಂದರೆ ಆಗಿದೆ. ಆ ತೊಂದರೆ ಹೋದ ಕೂಡಲೇ ಹೋಗ್ತದೆ. ಇನ್ನು ಕೆಲವೊಮ್ಮೆ ನಾಶವೇ ಆಗಿಬಿಡ್ತದೆ ಶಕ್ತಿ. ಡಾಕ್ಟರ್ ಹತ್ರ ಹೋದರೆ, ಇಲ್ಲ ರೀ ಇನ್ಮೇಲೆ ನಿಮಗೆ ಭಾರ ಎತ್ತಲಿಕ್ಕಾಗಲ್ಲ. ಯಾಕೆ? ನಿಮಗೆಲ್ಲ ಹೋಯ್ತು, ಒಳಗಿರೋ ನರ ಏನು ಮೂಳೆಗಳೆಲ್ಲ ಸವೆತು ಹೋಗಿದೆ, ಎಲ್ಲ ಹೋಯ್ತು ನಿಮ್ಮದು ಅಂತ, ನಾಶ. ಹೀಗೆ ಯಾವುದೂ ಇಲ್ಲ ಪರಮಾತ್ಮ. ಅವ ಎಂಥವ? ಸದ್ದೇಹ ಸುಖಗಂಧಶ್ಚ ಜ್ಞಾನಭ ಸತ್ಪರಾಕ್ರಮ, ಪೈಂಗಿ ಶ್ರುತಿ ಹೇಳ್ತು. ಇದೆಲ್ಲ ಸ್ವಲ್ಪ ನೆನ್ಪಿಟ್ಕೊಂಡ್ರೆ ಒಳ್ಳೇದು ನಿಮಗೆ, ಅವ ಯಾಕೆ ಇಂಥವ ಅಂತ. ಪರಮಾತ್ಮ ಒಂದು ಜೀವ, ಆ ಜೀವಕ್ಕೂ ದೇಹಕ್ಕೂ ಯಾರಿಗೆ? ಪರಮಾತ್ಮನ ಜೀವ. ಪರಮಾತ್ಮನು ಒಂದು ಜೀವಾತ್ಮ ಅಲ್ಲ, ಪರಮಾತ್ಮ. ಅದೇ ವ್ಯತ್ಯಾಸ. ಚಿತ್ ಸ್ವರೂಪ. ಅದಕ್ಕೂ ಪರಮಾತ್ಮನ ದೇಹಕ್ಕೂ ಭೇದ ಇದೆ. ಇಲ್ಲ. ಅದೇ ಹೇಳಿತ್ತು ನೀನೆ ತಾತ್ಪರ್ಯದಲ್ಲಿ, ಅದನ್ನು ಹೇಳ್ತಾ ಬಂದು. ಅವನಿಗೂ ಅವನ ದೇಹಕ್ಕೂ, ಅವನಿಗೂ ದೇಹ ಅಂದರೆ ಏನು ಅರ್ಥ? ಅವಯವ ಅಂತ. ಅಂದರೆ ಅವಯವಿಗೂ ಅವಯವಕ್ಕೂ, ಅವನ ಕ್ರಿಯೆಗೂ ಜ್ಞಾನ ಇಚ್ಛೆಗೂ, ಅವನ ಪ್ರಯತ್ನಾದಿಗಳು ಯಾವುದೂ ಭೇದ ಇಲ್ಲ, ಎಲ್ಲವೂ ಅಭೇದ. ಆಯಿತು. ಇವರಿಗೀಗ ಅಂದರೆ ಅಂತಹ ಪರಮಾತ್ಮನಿಗೆ ಪ್ರತಿಬಿಂಬರು ಯಾರು? ಜೀವಾತ್ಮ. ಜೀವಾತ್ಮರು ಹಾಗಾದರೆ ಅವರ ದೇಹ, ಅವರ ಇಂದ್ರಿಯ, ಅವರ ಅವಯವಗಳು ಭೇದ ಇದೆಯಾ? ಸ್ವರೂಪತಃ ಚಿತ್ಸ್ವರೂಪರಾದವರು ಮೋಕ್ಷ ಜೀವರು. ನಮಗೂ ಅಷ್ಟೇನೆ. ಆದರೆ ನಮಗೆ ಒಂದು ಪ್ರತಿಬಂಧಕ ಇದೆ. ಏನು? ಸ್ಥೂಲ ದೇಹ. 2 ಸ್ಥೂಲ ದೇಹ ಕಾಣ್ತಾ ಇದೆ. ಅದರ ಒಂದು ಸೂಕ್ಷ್ಮ ದೇಹ, ಒಂದೊಂದು ಸ್ಥೂಲ ದೇಹ. ಸೂಕ್ಷ್ಮ ದೇಹನೇ ಲಿಂಗದೇಹ, ಸ್ಥೂಲ ದೇಹ ಅದು ಮತ್ತೆ ಬಂದೆ ಒಂದು ಹೋಗ್ತಾ ಇರ್ತದೆ. ಇವಳು ಅಡ್ಡಿದೆ ನಮಗೆ, ಅಚ್ಚು ಸ್ವರೂಪ ನಮಗೆ ಗೊತ್ತಾಗ್ತಾ ಇಲ್ಲ. ಇವಳು ಹೋದಾಗ ಪರಮಾತ್ಮನ ಪ್ರತಿಬಿಂಬತ್ವ ಪೂರ್ಣವಾಗಿ ಕಾಣ್ತದೆ. ನಮ್ಮದು ಚಿದಾತ್ಮಕವಾದಂತಹ ದೇಹವೇ, ವ್ಯತ್ಯಸ್ತ ಏನೋ ಇದು ಅವನ ಅನುಗ್ರಹದಿಂದ, ಅವನ ಪ್ರಸಾದದಿಂದ ನಮಗೆ ಬರುವಂತಹದ್ದು. ಇದ್ದದ್ದೇ ಬರುವಂತಹದ್ದು, ಇಲ್ಲದೇ ಇರುವಂತಹದ್ದಲ್ಲ. ಅದು ಬೇಕು ಅಂದರೆ ಪರಮಾತ್ಮನ ಪ್ರಸಾದವೂ ಬೇಕು. ಸೊ ಇದರಲ್ಲಿ ಅವನ ಸ್ವತಂತ್ರತ್ವ, ನಮಗೆ ಅಸ್ವತಂತ್ರತ್ವ ಇದು ಕಾಣ್ತದೆ. ಹೀಗೆ ಎಲ್ಲವನ್ನು ಒಂದೊಂದೊಂದೊಂದು ತಿಳಿತಾ ಹೋಗಬೇಕು, ಒಂದರೊಳಗೊಂದು ಎಲ್ಲ ನೀನೆ ತಾತ್ಪರ್ಯದಲ್ಲಿ ಹೇಳ್ತಾ ಬಂದಿದ್ದ. ಹೀಗೆ ತಿಳಿಸ್ತಾ ಅಯಮಿತಿ ಪೃಥಕ್ ವಚನಂ ಸರ್ವರೂಪಾಣಾಂ ಏವ ಭಾವಪ್ರಕಾಶನಾರ್ಥಂ ತೇನ ಅಯಂ ಅವ್ಯಕ್ತಃ ಅಯಂ ಅಚಿಂತ್ಯಃ ಅಯಂ ಅವಿಕಾರ್ಯ. ಇಲ್ಲಿ ಅವ್ಯಕ್ತೋಯಂ ಅಚಿಂತ್ಯೋಯಂ ಅಂತ ಅಯಂ ಅಂತ ಹೇಳ್ತಾ ಇದ್ದಾರೆ. ಅಯಂ ಅಂದರೆ ಈ ಪರಮಾತ್ಮ. ಅವ ಎಂತವ? ಅಚಿಂತ್ಯ. ಅವ ಅವ್ಯಕ್ತ, ಅವ ಅಚಿಂತ್ಯ, ಅವ ಅವಿಕಾರ್ಯ. ಹೀಗೆ ತಿಳಿದ ಅವರು. ಇತೀದಂ ಶಬ್ದೋ ವಿಪ್ಸಾರೂಪೇಣ ಅನೇಕ ರೂಪ ಪರಾಮರ್ಶೆ ಇತಿ ಸೂಚಿತಂ. ಹೀಗೆ ಭಗವಂತನಲ್ಲಿ ಪ್ರತಿಯೊಂದು ರೂಪಗಳು, ಪ್ರತಿಯೊಂದು ಗುಣಗಳು ಸಹಿತ ಹೇರಾಳವಾಗಿವೆ, ಅನಂತವಾಗಿವೆ ಅಂತ ಚಿಂತನೆ ಮಾಡಿಕೊಳ್ಳಬೇಕು. ಹೀಗೆ ಒಂದಕ್ಕೆ ಮಾತ್ರವಲ್ಲ, ಇದು ಅನಂತ ರೂಪಗಳು ಚಿಂತನೆ ಮಾಡಬೇಕು ಅಂತ ತಿಳಿಸಿಕೊಟ್ಟರು. ನೈನಂ ಇತ್ಯತ್ರಾಪಿ ಪೂರ್ವಶ್ಲೋಕೆ ಏನಂ ಇತಿ ಬಹುಶಬ್ದಯೋಗೇನ ಬಹುರೂಪ ಪರಾಮರ್ಶ ಇತ್ಯುಕ್ತಂ ಭವತಿ. ನೈನಂ ಚಿಂದಂತಿ ಶಸ್ತ್ರಾನಿ ನೈನಂ ದಹತಿ ಪಾವಕ. ಇದು ನಿನ್ನ ಶ್ಲೋಕದಲ್ಲೂ ಹಾಗೆ ಚಿಂತನೆ ಮಾಡಬೇಕು. ಯಾವುದೋ ಒಂದು ರೂಪಕ್ಕೆ ಮಾತ್ರ ಅವನಿಗೆ ಛೇದನೆ ಆಗೋದಿಲ್ಲ, ನೀರಲ್ಲಿ ಕೊಳೆಯೋದಿಲ್ಲ, ಶಸ್ತ್ರಗಳಿಂದ ಆಘಾತ ಆಗೋದಿಲ್ಲ ಅಲ್ಲ. ನೈನಂ ಪ್ರತಿಯೊಂದು ರೂಪಗಳು ತೊಗೊಳ್ಬೇಕು. ಬಹುರೂಪಗಳು, ಬಹುರೂಪ ಅಂದ್ರೆ ಪದಾರ್ಥ ಏನು ಹೇಳಿ?
ಅನಂತ ಅಂತ. ಎಲ್ಲವೂ ಪರಮಾತ್ಮನ ರೂಪಗಳಿಗೆ, ಪರಮಾತ್ಮನ ಗುಣಗಳಿಗೆ, ಪರಮಾತ್ಮನ ಅವಯವಗಳಿಗೆ ಯಾವ ಭೇದವೂ ಇಲ್ಲ. ಪ್ರತಿಯೊಂದು ಚಿಂತನೆ ಮಾಡ್ತಾ ಹೋಗಬೇಕು. ಯಾಕೆ ಬಾರಿ ಬಾರಿ ಹೀಗೆ ಚಿಂತನೆ ಮಾಡಬೇಕು ಅಂದರೆ ಇದು ಪರಮಾತ್ಮನಿಗೆ ಬಹಳ ಪ್ರಿಯ ಅಂತ ಎಂದು ಹೇಳಿದ್ದಾರೆ ಗೀತಾ ತಾತ್ಪರ್ಯದಲ್ಲಿ, ಮಹಾವರಾಹ ಪುರಾಣದಲ್ಲಿ ತಿಳಿಸಿಕೊಟ್ಟಿದ್ದ. ಹೀಗೆ ಚಿಂತನೆ ಮಾಡಬೇಕು. ಅನ್ಯಥಾ ನನ್ನ ಏನಂ ಇತ್ಯಸ್ಯ ಸ ಪುನಃ ಪುನರುಕ್ತಿ ಉಕ್ತ ಸ್ಯಾದಿತಿ ಭಾವ. ಹೀಗೆ ಈಗ ಉದ್ದೇಶ ಇಲ್ಲದೆ ಹೋಗಿದ್ರೆ ಮತ್ತೆ ಮತ್ತೆ ನಾ ಅಂತ ಹೇಳಿದ ಪುನರುಕ್ತಿ ದೋಷ ಅಂತ ಆಗ್ಬಿಡುತ್ತೆ. ಯಾಕೆ ನನ್ನ ಅಂದರೆ ನಿಷೇಧ ಮಾಡೋದು. ಯಾಕೆ ಮತ್ತೆ ಮತ್ತೆ ನಿಷೇಧ ಮಾಡಬೇಕು ಅಂತ ಪುನರುಕ್ತಿ ಬರ್ತಾ ಇತ್ತು. ಯಾಕೆ ನಿಷೇಧ ಮಾಡ್ತಿದ್ದಾರೆ? ಬಹುರೂಪಗಳಿವೆ ಪರಮಾತ್ಮನದು, ಅನಂತ ರೂಪಗಳಿವೆ. ಕೃಷ್ಣನಾಗಿ ಬಂದ ಅವನ ಶಸ್ತ್ರಾಘಾತವಾಗಿ ಅವ ಸತ್ತು ಹೋದ ಅಂತ ತಿಳಿಯೋರಿದ್ದ. ಯಾವ ರೂಪಗಳಿಗೂ ಯಾವ ಅವಯವಕ್ಕೂ ಏನೂ ಇಲ್ಲ ಪರಮಾತ್ಮ. ಮತ್ತು ಹಾಗೆ ನಟನೆ ಮಾಡ್ತಾನೆ. ದುರ್ಜನರಿಗೆ ಹಾಗೆ ಅರ್ಥ ಮಾಡಿಕೊಂಡು ಅವರಿಗೆ ತಮಸ್ಸು ಸಿಗಲಿ ಅಲ್ವಾ? ವ್ಯತ್ಯಸ್ತವಾಗಿ ತಿಳಿದ್ರೆ ಏನು? ತಮಸ್ಸು. ಸಂಕರಿ ಜ್ಞಾನಿಗಳಿಗೆ ವ್ಯತ್ಯಸ್ತವಾಗಿ ತಿಳಿಯೋದು. ಕೃಷ್ಣನಾಗಿ ಬಂದಾಗ ಸತ್ತು ಹೋದಾರೆ, ನರಸಿಂಹನಾಗಿ ಬಂದಾಗ ಹಾಗೆ ಮೋಕ್ಷಕ್ಕೆ ಹೋದ, ಇಲ್ಲಿ ಸತ್ತು ಹೋದ ಅಂತ ಹೇಳೋದು. ರಾಮನಾಗಿ ಬಂದಾಗ ಎಲ್ಲ ಮೋಕ್ಷಕ್ಕೆ ಕರ್ಕೊಂಡು ಹೋದ, ಆದರೆ ಕೃಷ್ಣನಾಗಿ ಬಂದಾಗ ಸತ್ತು ಹೋದ ನೋಡಿ ಅಲ್ವಾ? ನೋಡಿ ಪರಮಾತ್ಮ ಪಾಪ ಅಂತ ಎಷ್ಟು ಪಾಪ ನೋಡಿ. ಪಾಪ ಬಂದ ಎಲ್ಲ ಮೋಕ್ಷ ಕರ್ಕೊಂಡು ಹೋದ, ಅವನೇ ಕೃಷ್ಣನಾಗಿ ಬಂದ ಪಾಪ ಸತ್ತು ಹೋದ ನೋಡಿ ಒಂದು ವ್ಯಾಧನ ಶಸ್ತ್ರಕ್ಕೆ ಅಂತ. ಹೀಗೆ ವ್ಯತ್ಯಸ್ತವಾಗಿ ತಿಳಿಯೋದು. ಹೀಗೆ ಅನಂತ ರೂಪಗಳಲ್ಲೂ ಸಹಿತ ಏನು ವ್ಯತ್ಯಾಸ ಇಲ್ಲ ಪರಮಾತ್ಮನಿಗೆ. ಅವನಿಗೆ ಶಸ್ತ್ರಗಳಿಂದ ಆಘಾತ ಆಗೋದು, ಹೊಳೆಯೋದು, ದಹನ ಅಂದರೆ ಸುಟ್ಟು ಹೋಗೋದು ಏನೂ ಇಲ್ಲ ಪರಮಾತ್ಮನಿಗೆ. ಏವಂ ಉದ್ಧಾರೇಣ ಆತ್ಮನಿತ್ಯತ್ವಂ ಪ್ರತಿಪಾದ್ಯ ಉಪಸಂಹರತಿ ತಸ್ಮಾತಿತಿ. ಹೀಗೆ ಎಲ್ಲ ಸಂಶಯಗಳನ್ನು ಪರಿಹಾರ ಮಾಡುತ್ತಾ ಪರಮಾತ್ಮ ಎಂತವ ನಿತ್ಯತ್ವವುಳ್ಳ ಪ್ರಯುಕ್ತವಾಗಿ ಹೀಗೆ ಸಮರ್ಥನೆ ಮಾಡಿ ತಸ್ಮಾದೇನಂ ವಿದಿತ್ವೇವಂ ನಾನು ಶೋಚಿತು ಮರ್ಹಸಿ ಅಂತ ಅದನ್ನು ಉಪಸಂಹಾರ ಮಾಡ್ತಾ ಇದ್ದಾರೆ. ಏನು? ಅವ್ಯಕ್ತೋಯಂ ಅಚಿಂತ್ಯೋಯಂ ಅವಿಕಾರ್ಯೋಯಂ ಉಚ್ಯತೆ. ಆದ್ದರಿಂದನೇ ಅಂದರೆ ಈಗೆಲ್ಲ ಪರಮಾತ್ಮ ನಿತ್ಯ, ಅನಾನಿತ್ಯನಾದವ, ಅಚಿಂತ್ಯಾದ್ಭುತ ಶಕ್ತಿ ಉಳ್ಳವ, ಅವಿಕಾರನಾದವ ಪ್ರಯುಕ್ತನಿಂದನೇ ತಸ್ಮಾದೇನಂ ವಿದಿತ್ವೇವಂ. ಹೀಗೆ ವಿದಿತ್ವ ಶ್ರುತಿಗಳಿಂದ ಸ್ಮೃತಿಗಳಿಂದ ತಿಳಿದು ಪರಮಾತ್ಮನನ್ನ ನಾನು ಶೋಚಿತು ಮಹರ್ಹಸಿ ಅಂತ ಉಪಸಂಹಾರ ಮಾಡ್ತಿದ್ದಾರೆ. ಏನು ಉಪಸಂಹಾರ ಅಂತ ತಿಳಿಸಿಕೊಡ್ತಾರೆ, ಬಹಳ ಚಂದ ತಿಳಿಸಿಕೊಡ್ತಾರೆ. ಏನು ಅಂತ? ಬಿಂಬ ಉಪಾದಿ ತತ್ಸನ್ನಿಧಿನಾಶ ನಿಮಿತ್ತಸ್ಯ ಶಾಪಾದಿ ನಿಮಿತ್ತಸ್ಯ ಶಸ್ತ್ರ ಅಸ್ತ್ರಾದಿ ನಿಮಿತ್ತಸ್ಯ ಕಸ್ಯಚ ನಾಶಸ್ಯ ಅಭಾವೇನ ಆತ್ಮನೋ ನಿತ್ಯತ್ವಾದ್ ಏನಂ ಜೀವಂ ಏವಂ ನಿತ್ಯತ್ವಾದಿನ ವಿದಿತ್ವಾ ಶೋಷಿತಂ ನಾರ್ಹಸಿ. ಜೀವಾತ್ಮ ಎಂತವ? ಬಿಂಬನಿಗೆ ಪ್ರತಿಬಿಂಬ. ಜೀವಾತ್ಮನಿಗೆ ಉಪಾಧಿ ಯಾವುದು? ಅವನ ಸ್ವರೂಪ, ಅದರ ಸಾನ್ನಿಧ್ಯ ಯಾವತ್ತೂ ಇರ್ತದೆ. ಜೀವ ಸ್ವರೂಪಕ್ಕೆ ಬಿಂಬನ ಸಾನ್ನಿಧ್ಯ ಯಾವತ್ತಾರು ನಾಶ ಆಗ್ತದ? ಹಿಂದೆ ಚಿಂತನೆ ಮಾಡಿದ್ದೇವೆ, ಸ್ವಲ್ಪ ಮರ್ತೋಗಿರಬಹುದು. ಮತ್ತೆ ಇಂದಿನ ಪಾಠನ ತೆಗೆದು ನೋಡಿ ಯೂಟ್ಯೂಬಲ್ಲಿ. ಬಿಂಬ ಸಾನ್ನಿಧ್ಯ ನಾಶ ಇಲ್ಲ, ತತ್ಪ್ರಯುಕ್ತ ಸ್ವರೂಪ ದೇಹಕ್ಕೂ ನಾಶವಿಲ್ಲ, ಅಂದರೆ ಆತ್ಮನಿಗೂ ನಾಶವಿಲ್ಲ, ಹಿಂದೆ ತಿಳಿಸಿಕೊಟ್ಟಿದ್ದ. ಹೀಗೆ ನಾಶ ಇಲ್ಲದೆ ಇರೋ ಪ್ರಯುಕ್ತವಾಗಿ ಅದು ಶಾಪದಿಂದನೋ ಅಸ್ತ್ರಗಳಿಂದನೋ ನಾಶವಾಗ್ತದ? ಆಗೋದಿಲ್ಲ. ಗೌತಮ ಋಷಿಗಳ ಶಾಪ ಏನೂ ಜ್ಞಾನ ಇಲ್ಲದೆ ಹೋಗಲಿ ಅಂತ. ಯಾವತ್ತೂ ತತ್ವಜ್ಞಾನ, ಆ ಜ್ಞಾನ ಅದೆಲ್ಲ ಸ್ವರೂಪತಃ ಇರುವಂಥದ್ದು. ಜ್ಞಾನ, ಇಚ್ಛಾ, ಕ್ರಿಯಾ ಇದೆಲ್ಲ ನಾಶ ಆಗೋದಿಲ್ಲ. ನಾಶ ಆಗುವಂತಹದ್ದು ತತ್ ಸಮಯಕ್ಕೆ ಮಾತ್ರ. ನೋಡಿ, ಕಥೆಗಳಲ್ಲಿ ಪುರಾಣಗಳಲ್ಲಿ ಎಲ್ಲ ತೊಗೊಳ್ಬೇಕು ನಾವಿಲ್ಲಿ. ಪುರಾಣ ಇತಿಹಾಸಗಳ ವಿಷಯ ತಗೊಂಡ್ರೆ ಇಲ್ಲಿ ಶಾಪ ಕೊಡ್ತಾರೆ, ಹೋಗ್ತದೆ. ಅದೆಲ್ಲ ಹೋಗೋದು ಯಾವುದು, ಬರೋದು ಯಾವುದು ಹೇಳಿ? ನಶ್ವರವಾದಂತಹ ದೇಹಾದಿಗಳು ಮಾತ್ರ ಅದು ವ್ಯತ್ಯಸ್ತವಾಗ್ತದೆ. ಆದರೆ ಸ್ವರೂಪತಃ ಇರೋದಕ್ಕೆ ಯಾವತ್ತೂ ವ್ಯತ್ಯಸ್ತ ಆಗೋದಿಲ್ಲ. ಸ್ವರೂಪತಃಕ್ಕೆ ಕೊಡುವಂತಹ ಶಾಪಗಳು ಅಂದರೆ ಜ್ಞಾನಕ್ಕೆ ನಾಶ ಯಾವತ್ತೂ ಆಗೋದಿಲ್ಲ. ಸ್ವಲ್ಪ ಕಾಲಕ್ಕೆ ಮರೆಮಾಚ್ತದೆ, ಮತ್ತೆ ಬಂದೇ ಬರ್ತದೆ. ಗೌತಮ ಋಷಿಗಳ ಶಾಪದಿಂದ ಕಳ್ಕೊಂಡ್ರು ಸಜ್ಜನರು, ಋಷಿಮುನಿಗಳು ಆಗಬಹುದು, ಸಜ್ಜನರಾಗಬಹುದು, ಮತ್ತೆ ಅದನ್ನು ವ್ಯಾಸರ ಮುಖಾಂತರವಾಗಿ ಪಡೆದುಕೊಳ್ತಾರೆ. ಸರ್ವಥಾ ನಾಶ ಅಂತಿಲ್ಲ. ಶಾಪಾದಿ ನಿಮಿತ್ತಕವಾಗಿ ಶಸ್ತ್ರದಿಂದನೋ ಅಸ್ತ್ರಗಳಿಂದನೋ ನಾಶ ಆಗೋದಿಲ್ಲ. ಯಾವುದಕ್ಕೆ? ಸ್ವರೂಪ. ಯಾಕೆ? ಸ್ವರೂಪ ಎಂಥದ್ದು ಅಂದರೆ, ಸ್ವರೂಪ ಅಂದರೆ ಜೀವ ಸ್ವರೂಪ, ಜೀವಾತ್ಮ ಸ್ವರೂಪ. ಅದೆಂಥದ್ದು? ಬಿಂಬದ ಸಾನ್ನಿಧ್ಯ ಯಾವತ್ತೂ ಇದ್ದೇ ಇರ್ತದೆ. ಬಿಂಬ ಸಾನ್ನಿಧ್ಯ ನಾಶ ಇಲ್ಲದೆ ಇದು ಯಾವತ್ತೂ ಬಿಂಬನ ಹಾಗೆ. ಬಿಂಬನೇ ಅಲ್ಲ, ಬಿಂಬನ ಹಾಗೆ ಇವನೂ ಸಹಿತ ನಿತ್ಯ.
ಹೀಗೆ ನಿತ್ಯನಾದ ಪ್ರಯುಕ್ತವಾಗಿ ನಾಶ ಇಲ್ಲ, ಆದ್ದರಿಂದ ನಿತ್ಯತ್ವ ಏನಾಯ್ತು ಇವಾಗ? ಏವಂ ವಿದಿತ್ವ. ಏನಂ ವಿದಿತ್ವ ಅಂದರೆ ಜೀವನನ ಹೀಗೆ ತಿಳಿದುಕೊಂಡು, ಜೀವನೂ ನಿತ್ಯ ಅಂತ ತಿಳಿದುಕೊಂಡು ಏನು ಮಾಡಬೇಕು? ನಿತ್ಯತ್ವಾದಿನ ವಿದಿತ್ವ ಶೋಚಿತು ನಾರ್ಹಸಿ, ಅನುಶೋಚಿತು ಮರ್ಹಸಿ. ಜೀವ ನಿತ್ಯ ಪ್ರಯುಕ್ತವಾಗಿ ಏ ಅರ್ಜುನ, ಶೋಕ ಪಡಬೇಡಪ್ಪ. ಯುದ್ಧ ಮಾಡಿದಾಗ ಇವರೆಲ್ಲ ಸತ್ತು ಹೋಗ್ತಾರೆ, ಅದರಿಂದ ನನಗೆ ದುಃಖ ಆಗ್ತದೆ. ದುಃಖ ಪಡಲಿಕ್ಕೆ ಹೋಗಬೇಡ. ಯಾಕೆ? ಇವರೆಲ್ಲ ಬಿಂಬ ಸಾನ್ನಿಧ್ಯ ಪ್ರಯುಕ್ತವಾಗಿ ನಿತ್ಯಗತರಾದವರು. ಯಾರು? ಜೀವಿಗಳು. ಬಿಂಬ ಸಾನ್ನಿಧ್ಯಕ್ಕೆ ನಾಶವಿಲ್ಲ, ಬಿಂಬನಿಗೆ ನಾಶವಿಲ್ಲ. ಆದ್ದರಿಂದ ಇವರು ನಿತ್ಯರಾದವರು, ಸತ್ತು ಹೋಗ್ತಾರೆ, ಅದರಿಂದಾಗಿ ಯುದ್ಧ ಮಾಡೋದಿಲ್ಲ ಅಂತ ಹೇಳಬೇಡ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಅಥವಾ ಅಂತ ಇನ್ನೊಂದು ರೀತಿ ಹೇಳ್ತಾರೆ. ಇದು ಮೊದಲೇ ಪಾಠದಲ್ಲಿ ಹೇಳಾಯಿತು ನಿಮಗೆ ಏನು ಅಂತ. ಇದು ಹೊರಗಿನ ಅರ್ಥ, ಇಲ್ಲಿ ನಡೀತಾ ಇರೋ ಪ್ರಸಂಗಕ್ಕೆ ಅರ್ಥ. ಒಳಗಿನ ಅರ್ಥ ಒಂದಿದೆಲ್ಲ, ಅದನ್ನು ತಿಳಿಸಿಕೊಡ್ತಾರೆ. ಎರಡು ರೀತಿ ಚಿಂತನೆ ಮಾಡಬೇಕು ಅಂತ ಅದಕ್ಕೆ ಹೇಳಿದ್ದು. ಅಸ್ತ್ವೇವಂ ಭಗವಾನೇವ ನಿತ್ಯ ಸರ್ವದಸ್ಥಾನುರಿತ್ಯಾದೋ ಉಕ್ತ ದಿಶ ಸ್ವತಂತ್ರ ತತಶ್ಚ ಕಿಮಿತ್ಯತಃ ತಸ್ಮಾದಿತಿ. ಇಲ್ಲಿ ಹೇಳಿದ್ದು ಪರಮಾತ್ಮ ಇಂಥವ ಸರ್ವಗತನಾದರೂ ಅವ್ಯಕ್ತ, ಅವ ಅಚಿಂತ್ಯ, ಅದರಿಂದ ಅವ್ಯಕ್ತನಾಗಿದ್ದಾನೆ. ಅಲ್ಲ, ಅದು ಪರಿಹಾರ ಆಗೋಬೋದಲ್ಲ, ವ್ಯಕ್ತನಾಗಬಹುದಲ್ಲ ಅಂದರೆ ಅವಿಕಾರ್ಯೋಯ ಮುಚ್ಚತೆ. ಹೀಗೆ ಪರಮಾತ್ಮಗೆಂತವ ನಿತ್ಯನಾದವ, ಸರ್ವಗತ ಸ್ಥಾನವಾದವ, ಸರ್ವತಂತ್ರ ಸ್ವತಂತ್ರನಾದವ ಇರಲಿ. ಅದರಿಂದ ಏನಾಯಿತು? ತಸ್ಮಾದೇವಂ ವಿದಿತ್ವೇಯಂ ಹೇಳ್ತಾ ಉಪಸಂಹಾರ ಮಾಡ್ತಿದ್ದಾರೆ. ಅದರಿಂದ ಏನಾಗ್ತದೆ ಅಂತಂದರೆ, ಹರೇರೇವ ಸರ್ವಸ್ವತಂತ್ರೇನ ಅಖಿಲ ದುಃಖ ನಿವೃತ್ತಿ ವಿಶಿಷ್ಟ ಪುಮರ್ಥ ಪ್ರದತ್ವಾತ್. ಹೀಗೆ ಪರಮಾತ್ಮನೇ ಸರ್ವತಂತ್ರ ಸ್ವತಂತ್ರನಾದವ, ಅಖಿಲ ದುಃಖಗಳನ್ನು ನಾಶ ಮಾಡಿ ಮೋಕ್ಷವನ್ನು ಕಣಿಸುವ ಪ್ರಯುಕ್ತವಾಗಿ ನಾನು ಶೋಚಿತುಮರ್ಹಸಿ. ಅರ್ಥ ಆಯ್ತಲ್ಲ? ತಸ್ಮಾದೇವಂ ವಿದಿತ್ವೇನಂ ನಾನು ಶೋಚಿತುಮರ್ಹಸಿ. ಇಂತಹ ಅವ್ಯಕ್ತತ್ವ, ಅಚಿಂತ್ಯತ್ವ, ಅವಿಕಾರ್ಯತ್ವ, ಇಂತಹ ಸ್ವತಂತ್ರನಾದ ಪ್ರಯುಕ್ತನಿಂದ ನಮಗೆ ಬೇಕಾದಂತಹ ಸಕಲ ದುಃಖಗಳನ್ನು ನಾಶ ಮಾಡಿ ಮೋಕ್ಷಪ್ರದಾತೃತ್ವೇನ ಪರಮಾತ್ಮ ನಮಗೆ ಅನುಗ್ರಹ ಮಾಡುವ ಪ್ರಯುಕ್ತದಿಂದ ಹೀಗೆಲ್ಲ ಪರಮಾತ್ಮನ ತಿಳಿಯುವ ಮುಖಾಂತರ, ತಸ್ಮಾದೇನಂ ವಿದಿತ್ವ, ಹೀಗೆಲ್ಲ ತಿಳಿಯುವ ಮುಖಾಂತರವಾಗಿ ಏನಂ ನಾನು ಶೋಚಿತುಮರ್ಹಸಿ. ಏನಂ ಅಂದರೆ ಈ ಜೀವ ಹೀಗೆಲ್ಲ ಯಾರು ತಿಳಿತಾರಲ್ಲ ಪರಮಾತ್ಮನ, ನಾನು ಶೋಚಿತುಮರ್ಹಸಿ, ಅವರಿಗೆ ಶೋಚನೆ ದುಃಖಾದಿಗಳು ಇಲ್ಲವೇ. ಯಾಕೆ? ಅವ ಮೋಕ್ಷ ಕೊಡ್ತಾನಲ್ಲ. ಮೋಕ್ಷ ಕೊಟ್ಟ ನಂತರ ಇನ್ನೇನು ಬೇಕು? ಪರಮಾತ್ಮನ ಪ್ರಸಾದ ಬಂದ ನಂತರ, ಮೋಕ್ಷ ಕೊಟ್ಟ ನಂತರ ಯಾವ ದುಃಖಾದಿಗಳು ಇಲ್ಲ. ಇದು ಒಳಗಿನ ಅರ್ಥ. ಹೀಗೆ ಎರಡೂ ತಿಳಿತಾ ಹೋಗಬೇಕು. ಏವಂ ಯುದ್ಧಾದಿ ಸ್ವರೂಪ ಕರ್ಮಣ ಅವ್ಯಕ್ತಾದಿರೂಪೇಣೇನ ಏನಂ ಭಗವಂತಂ ಜ್ಞಾತ್ವಾ ಶೋಚಿತುಂ ಸಂಸಾರ ದುಃಖಂ ಅನುಭವಿತುಂ ನಾರ್ಹಸಿ. ಹೀಗೆ ಏನಂ ಅಂದರೆ ಈ ಪರಮಾತ್ಮನನ್ನ ಅಂತ, ಹೀಗೆಲ್ಲ ಪರಮಾತ್ಮನನ್ನು ತಿಳಿದು ಅವ ಅಚಿಂತ್ಯಾದ್ಭುತ ಶಕ್ತಿಯುಳ್ಳವ, ಅವಿಕಾರ ರೂಪಯಾದವ, ಸ್ವತಂತ್ರನಾದವ, ಹೀಗೆಲ್ಲ ಪರಮಾತ್ಮನ ಗುಣಗಳನ್ನು ತಿಳಿತಾ ಪರಮಾತ್ಮನ ಅನುಗ್ರಹದಿಂದ ಮೋಕ್ಷ ಸಿಗುತ್ತೆ. ಆದ್ದರಿಂದಾಗಿ ನಾನು ಶೋಚಿತು ಮರಸಿ, ದುಃಖವನ್ನು ಪಡಬೇಕಾಗಿಲ್ಲ ಅಂತ. ಸಂಸಾರ ದುಃಖಂ ಅನುಭವಿತು ನಹರಸಿ, ಸಂಸಾರ ದುಃಖ ಇಲ್ಲ ಇನ್ನು ಮುಂದೆ ಅವನಿಗೆ ಅಂತ. ಯಾಕೆ? ಅವನಿಗೆ ಮೋಕ್ಷ ಸಿಗ್ತದಲ್ಲ, ಮೋಕ್ಷ ಸಿಗ್ತಾ ಮೇಲೆ ಸಂಸಾರ ದುಃಖ ಏನಿದೆ ಅವನಿಗೆ? ಮುಕ್ತೋ ಭವಿಷ್ಯತಿ ಇತ್ಯರ್ಥ. ಅಂದ್ರೆ ಅರ್ಥ ಏನು? ನಾನು ಶೋಚಿತು ಮರ್ಹಸಿ ಅಂದರೆ ಇವಾಗ ಅರ್ಥ ಏನು? ಮುಕ್ತೋ ಭವಿಷ್ಯಸಿ ಇತ್ಯರ್ಥ. ಮುಕ್ತಿ ಸಿಗ್ತದೆ ಅವನಿಗೆ, ಇದು ಒಳಗಿನ ಅರ್ಥ. ಹೀಗೆ ಅತಃ ಉಕ್ತರೂಪೇಣ ತಂ ಜ್ಞಾತ್ವಾ ಯುದ್ಧಾದಿ ಸ್ವಕರ್ಮಣ ತಂ ಆರಾಧ್ಯ ಅಶೇಷ ದುಃಖಂ ಪರಿಹಾರ ಇತಿ ಭಾವ. ಅದನ್ನು ಕ್ರೋಢೀಕರಿಸಿ ಒಂದು ಅರ್ಥ ಹೇಳಿಬಿಟ್ರು. ಏನು ಅಂತ? ಹೀಗೆಲ್ಲ ಪರಮಾತ್ಮನ ಗುಣಗಳನ್ನು ತಿಳಿತಾ ಪರಮಾತ್ಮನ ಅನುಗ್ರಹದಿಂದ, ಪರಮಾತ್ಮನ ಪ್ರಸಾದ, ಇದು ಪರಮಾತ್ಮನ ಪೂಜಾ ಅಂತ ಅವರವರ ಯುದ್ಧ ಕರ್ಮಗಳನ್ನು, ಅಂದರೆ ವಿಹಿತ ಕರ್ಮ ಎಂಬುವಂತಹ ಯುದ್ಧವನ್ನು ಮಾಡಿ ಅವನ ಆರಾಧನೆ ಅಂತ ತಿಳಿದು ಎಲ್ಲ ದುಃಖವನ್ನು ಪರಿಹಾರ ಮಾಡಿಕೊಂಡು ವಿಶೇಷವಾಗಿ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾಗ್ತೇವೆ. ಮೋಕ್ಷ ಬರ್ತದೆ, ಮೋಕ್ಷ ಸಿಗುತ್ತೆ ಅಂತ ಅರ್ಥ ಈ ಶ್ಲೋಕದ ತಾತ್ಪರ್ಯ. ಹೊರಗಿನ ಅರ್ಥ ನೋಡುವಾಗ ನಿತ್ಯಗತನಾದಂತಹ ಪರಮಾತ್ಮನಿಗೆ ಪ್ರತಿಬಿಂಬರಾದವರು ಯಾರು? ಜೀವರು. ಬಿಂಬಕ್ಕೆ ನಾಶ ಇಲ್ಲ, ಬಿಂಬ ಸಾನ್ನಿಧ್ಯಕ್ಕೆ ನಾಶ ಇಲ್ಲ ಪ್ರಯುಕ್ತವಾಗಿ ಜೀವರಿಗೂ ನಾಶವಿಲ್ಲ. ಹೀಗೆ ಜೀವಕ್ಕೆ ನಾಶ ಇಲ್ಲದ ಪ್ರಯುಕ್ತವಾಗಿ ಯುದ್ಧ ಮಾಡಿದಾಗ ಇವರು ಸತ್ತು ಹೋಗ್ತಾರೆ, ಅವರು ಸತ್ತು ಹೋಗ್ತಾರೆ ಅಂತ ದುಃಖ ಪಡಬೇಡ. ಜೀವಕ್ಕೆ ಮಾತ್ರ ಯಾವತ್ತಿಗೂ ನಾಶವಿಲ್ಲ. ಒಳಗಿನ ಅರ್ಥ ಏನು? ಈಗೆಲ್ಲ ಪರಮಾತ್ಮ ಇದ್ದಾನೆ. ಇಂತಹ ಪರಮಾತ್ಮ ಚಿಂತಶಕ್ತಿ ಉಳ್ಳವ, ಅವಿಕಾರ್ಯ ರೂಪನೇ ಆದವ, ಸ್ವತಂತ್ರನಾದವ, ಹೀಗೆಲ್ಲ ಪರಮಾತ್ಮನನ್ನು ತಿಳಿತಾ ಅವನ ಆರಾಧನೆ. ಎಂತಹ ಆರಾಧನೆ? ಸ್ವಕರ್ಮಣ ತಮಭ್ಯರ್ಚ. ಅದನ್ನು ಮುಂದೆ ತಿಳಿಸ್ತಾನೆ. ನಮ್ಮ ವಿಹಿತ ಕರ್ಮಗಳನ್ನು ಅವನ ಆರಾಧನೆ, ಇದೇ ನಿಜವಾದ ಧರ್ಮ, ಸ್ವಹಿತ ಧರ್ಮ. ಇದ್ದ ಅನುಷ್ಠಾನ ಮಾಡಿದಾಗ ಅಶೇಷ ದುಃಖ, ಎಲ್ಲ ದುಃಖ ಪರಿಹಾರ ಆಗ್ತದೆ. ಏನು ದುಃಖ? ಯಾವ ದುಃಖ? ಸಂಸಾರ ದುಃಖ. ಯಾವ ಸಂಸಾರ ದುಃಖ ಅಂದರೆ ಜನ್ಮ ಮರಣ ಸಂಸಾರ ದುಃಖ. ಇದರ ಮುಂದೆ ಬಿಡಿಸ್ತಾ ಹೋಗ್ತಾ ಏನು ದುಃಖಗಳು, ಏನು ವಿಷಯ ಅದನ್ನು ತಿಳಿಸ್ತಾ ಹೋಗ್ತಾ. ಹೀಗೆ ಯಾರು? ನಿವೃತ್ತಿಕಾರರು ರಾಯರು ತಿಳಿಸಿಕೊಟ್ರು.
ಒಟ್ಟಾರೆಯಾಗಿ ತಾತ್ಪರ್ಯ ಏನು ಹೀಗಿಷ್ಟು ತಿಳ್ಕೊಳ್ಳಿ ಸಾಕು. ಏನು, ಜೀವಾತ್ಮನಿಗೆ ಯಾವತ್ತಿಗೂ ನಾಶವಿಲ್ಲ. ನಾಶ ಇಲ್ಲದ ಪ್ರಯುಕ್ತವಾಗಿ ಯುದ್ಧದಲ್ಲಿ ಮರಣ ಹೊಂತಾರೆ ಎಂಬುವಂತಹ ವಿಷಯ ಯಾವುದಕ್ಕಿರುವಂತಹದ್ದು ಕೇವಲ ದೇಹಕ್ಕೆ ಮಾತ್ರ. ಆದ್ದರಿಂದ ದುಃಖವನ್ನು ಪಡಬೇಕಾಗಿಲ್ಲ ಅಂತ. ಯಾಕೆ? ಪರಮಾತ್ಮ ಬಿಂಬ ಅನಾದಿ ನಿತ್ಯನಾದವ, ಸರ್ವಗತನಾದವ. ಇಂತಹ ಪರಮಾತ್ಮನನ್ನು ತಿಳಿದಾಗ ಪರಮಾತ್ಮನ ಅನುಗ್ರಹದಿಂದ ಸಂಸಾರ ದುಃಖ ನಾಶ ಆಗ್ತದೆ, ಮೋಕ್ಷವೂ ಉಪಲಬ್ಧಿ ಆಗ್ತದೆ ಪ್ರಯುಕ್ತವಾಗಿ. ಇದೇ ಅವನ ವಿಹಿತ ಕರ್ಮ ಅಂತ ಅನುಷ್ಠಾನ ಮಾಡಿದಾಗ ಮೋಕ್ಷವೂ ಉಪಲಬ್ಧಿಯಾಗುವ ಪ್ರಯುಕ್ತ, ಅಂದರೆ ಪರಮಾತ್ಮನ ಪ್ರಸಾದವೂ ಉಪಲಬ್ಧಿಯಾಗುವ ಪ್ರಯುಕ್ತವಾಗಿ ನಾನು ಶೋಚಿತು ಮರಸಿ ದುಃಖ ಪಡಬೇಕಾ ನಾವು? ಇಲ್ಲ. ಹೀಗೆ ಎರಡೂ ವಿಷಯವನ್ನು ನಾವು ಚಿಂತನೆ ಮಾಡ್ತಾ ಹೋಗ್ಬೇಕಾದ್ರೆ ಇಲ್ಲಿ ಈಗ ಅವನು ಅರ್ಜುನಿಗೆ ದುಃಖ ಆಗ್ತಾ ಇರೋದು ಯುದ್ಧದಲ್ಲಿ ಬಾಕಿ ಬಂಧು ಬಾಂಧವರು ನಾಶ ಹೊಂದ್ತಾರೆ, ನಾಶ ಆಗ್ತಾರೆ. ಅದಕ್ಕೆ ಅವನು ಹೇಳಿದ್ರೆ ಜೀವನ ನಾಶ ಇಲ್ಲ, ಅವನು ಅದು ನಿತ್ಯ ಅಂತ. ಅದೇ ಎರಡನೇ ಭಾಗ ಏನಿದೆ ಮುಕ್ತಿ, ಅವರೆಲ್ಲರಿಗೂ ಸಿಗಲ್ಲಲ್ವಲ್ಲ. ಈಗ ಮುಕ್ತಿ ಯಾರಿಗೆ ಸಿಗತ್ತೆ ಅಂದ್ರೆ ಈ ಜ್ಞಾನವನ್ನು ಪಡೆದು. ಇದು ಯಾರಿಗೆ ಹೇಳ್ತಾ ಇರೋದು? ಅರ್ಜುನಿಗೆ. ನಿನಗೆ ಮುಕ್ತಿ ಸಿಗುತ್ತೆ ಮಾಡು ಅಂತ ಹೇಳ್ತಾರೆ. ಅವನಿಗೆ ಹೇಳ್ತಾ ಇದ್ದಾರೆ ಇದು ನಿನ್ನ ವಿಹಿತ ಕರ್ಮ. ಏನು ವಿಹಿತ ಕರ್ಮ? ಯುದ್ಧ ಎಂಬುವಂಥ ವಿಹಿತ ಕರ್ಮ. ಶತ್ರುಗಳನ್ನು ಜಯಿಸುವಂತಹದ್ದು, ಯುದ್ಧ ಮಾಡುವಂತಹದ್ದು ವಿಹಿತ ಕರ್ಮ. ಹೀಗೆಲ್ಲ ತಿಳಿದು ಇದು ನಿನ್ನ ಯುದ್ಧ ಕರ್ಮ ಎಂಬುವಂತಹದ್ದು ಪರಮಾತ್ಮನ ಆರಾಧನೆ, ಪರಮಾತ್ಮನ ಪೂಜಾ ಅಂತ ಮಾಡು. ಅವರವರ ವಿಹಿತ ಕರ್ಮವನ್ನೇ ಪೂಜಾ ಅಂತ ಮಾಡಬೇಕು. ಈಗ ಶಾಲಗ್ರಾಮ ಇಟ್ಕೊಂಡು ಪೂಜೆ ಮಾಡಿಬಿಟ್ರೆ ಅದು ಮಾತ್ರ ಪೂಜೆ ಇಲ್ಲ. ಬ್ರಾಹ್ಮಣನಿಗೆ ಅವನ ವಿಹಿತ ಕರ್ಮಗಳು ಎಲ್ಲವೂ ಪೂಜೆ ಅಂತಲೇ ಅನುಸಂಧಾನ ಮಾಡಬೇಕು. ಅವ ದೇವತಾರಾಧನೆ, ಪಿತೃಯಜ್ಞ. ಪಿತೃಯಜ್ಞ ಬಹಳ ಮಂದಿಗೆ ಶ್ರಾದ್ದ ಅಂದ್ರೆ ಏನೋ ಶ್ರಾದ್ದ ಅಂತ, ಅದೂ ಪರಮಾತ್ಮನ ಪೂಜೆ. ಸ್ವಾಧ್ಯಾಯ, ಅಧ್ಯಯನ, ಅಧ್ಯಾಪನ, ಹೀಗೆ ಎಲ್ಲವೂ ಅವರವರಿಗೆ ವಿಹಿತ ಕರ್ಮ. ಇದು ಪೂಜೆ. ಶಾಲಗ್ರಾಮ ಇಟ್ಕೊಂಡು ಪೂಜೆ ಮಾಡೋದಕ್ಕಿಂತ ಪರಮಾತ್ಮನ ಚಿಂತನೆ ಮಾಡಲಿಕ್ಕೆ ಬೇಕಾದಂತಹ ಓಂ ಟೀಕಾರಾಯರು, ರಾಯರು ಮೊದಲಾದವರ ಗ್ರಂಥಗಳನ್ನು ಇಟ್ಟುಕೊಂಡು ಚಿಂತನೆ ಮಾಡಿದ್ರೇನೆ ಅದಕ್ಕಿಂತ 1000 ಪಟ್ಟಲ್ಲ, ಅನಂತ ಪಟ್ಟು ಚಿಂತನೆ. ಅದೇಂಗ್ರಿ ಶಾಲಗ್ರಾಮ ಇಟ್ಕೊಂಡು ದೇವರಿಗೆ ಪೂಜೆ ಮಾಡ್ತೀವಿ ನಾವು, ಏನೋ ಹಾಲು ಸುರಿತೀವಿ, ಇದು ಸುರಿತೀವಿ, ಅದಕ್ಕಿಂತ ಇದು ಪೂಜೆನಾ ಅಂದರೆ ಇದು ದೊಡ್ಡ ಪೂಜೆ. ಇದು ಪರಮಾತ್ಮನಿಗೆ ಅತ್ಯಂತ ಪ್ರಿಯ. ಗೀತಾ ತಾತ್ಪರ್ಯ ತಿಳಿಸಿಕೊಟ್ಟಿದ್ದಾರಲ್ವಾ, ಪರಮಾತ್ಮನ ಜ್ಞಾನ ಕಾರ್ಯ ಎಂಬುವಂಥದ್ದು ಬಹಳ ಪ್ರಿಯ, ಎಲ್ಲಕ್ಕಿಂತ ಬಹಳ ಪ್ರಿಯ. ಇದನ್ನು ಮುಂದೆ ಜ್ಞಾನ ವಿಜ್ಞಾನ ಯುಗದಲ್ಲೂ ಮುಂದಿನ ಅಧ್ಯಾಯದಲ್ಲೂ ತಿಳಿಸಿಕೊಡ್ತಾನೆ. ಜ್ಞಾನಿ ಅಂದರೆ ಬಹಳ ಪ್ರಿಯ ನನಗೆ. ಹಾಗಾದರೆ ಅದನ್ನು ಮರಿಗೆ ತಿಳಿತಾ ಹೋಗ್ತೀನಿ, ನಾನು ಕರ್ಮ ಪೂಜೆ ಎಲ್ಲ ಮಾಡ್ಲಿಕ್ಕೆ ಅದಲ್ಲ, ಅದನ್ನು ಹೇಳ್ತಾನೆ. ಯಜ್ಞ ದಾನ ತಪಕರ್ಮ ನತ್ಯಾಜ್ಯಂ ಕಾರ್ಯಮಿರುತ್ತದೆ. ಯಜ್ಞ ದಾನ ತಪಸ್ಸು ಅಂದರೆ ಅವನ ವಿಹಿತ ಕರ್ಮಗಳು, ಪೂಜೆ ಇವೆಲ್ಲ ಮಾಡಲೇಬೇಕು. ಸುಮ್ಮನೆ ಜ್ಞಾನಿ ಅಂತ ನಾನು ಕೂತ್ಕೊಂಡ್ಬಿಡ್ತೇನೆ ಅಂದರೆ ಆಗೋದಿಲ್ಲ, ಎಲ್ಲವೂ ಬೇಕು. ಬಹಳ ಪ್ರೀತಿಕರವಾದದ್ದು ಅಂದರೆ ಜ್ಞಾನ ಕಾರ್ಯ. ಹೀಗೆಲ್ಲ ಇದೆ, ಅದನ್ನು ಮಾಡಲೇಬೇಕು. ಅದು ಪರಮಾತ್ಮನ ಪೂಜೆ ಅಂತ ಅನುಸಂಧಾನ ಮಾಡಿಕೊಳ್ಳಬೇಕು. ಮತ್ತೆ ಮಾಡಿಬಿಟ್ಟು ಸುಮ್ಮನೆ ಬಿಡೋದಲ್ಲ, ಅದು ಆಂತರ್ಯ ಎಲ್ಲಿರಬೇಕು, ಇದು ಪರಮಾತ್ಮನ ಪೂಜೆ ಆಗಲಿ ಅಂತ ಚಿಂತನೆ ಇರಬೇಕು ಹೊರತು ನಾನು ನೋಡು ತಿಳಿದೆ, ನೋಡು ಇಷ್ಟು ವಿಷಯ, ಎಷ್ಟು ಕ್ಲಿಷ್ಟ ವಿಷಯ ನಾನು ಹಂಗೇ ಹೇಳಿಬಿಟ್ಟೆ, ಹಂಗಲ್ಲ. ಇದೆಲ್ಲ ಪರಮಾತ್ಮನ ಪೂಜೆ ಅಂತ ಅನುಸಂಧಾನ ಮಾಡಿಕೊಂಡ್ರೆ ಪರಮಾತ್ಮನಿಗೆ ಪ್ರಿಯವಾಗ್ತದೆ. ಇದು ಆರಾಧನೆ ಆಗ್ತದೆ. ಇದರಿಂದ ಏನಾಗ್ತದೆ? ಪರಮಾತ್ಮನ ಅನುಗ್ರಹ, ಪ್ರಸಾದ, ಮೋಕ್ಷ. ಹೀಗೆ ಅರ್ಜುನನಿಗೆ ಇವಾಗ ಅವನಿಗೆ ವಿಹಿತ ಕರ್ಮ ಯಾವುದು? ಇವಾಗ ಅವನಿಗೆ ಯುದ್ಧ ಮಾಡೋದು. ಹೀಗೆ ತಿಳಿದುಕೊಂಡು ಯುದ್ಧನ ಪರಮಾತ್ಮನ ಪೂಜೆ ಅಂತ ಅನುಸಂಧಾನ ಮಾಡಿಕೊಂಡ್ರೆ ನನ್ನ ಅನುಗ್ರಹವಾಗ್ತದೆ. ಇದರಿಂದ ನಿಂಗೆ ಯಾಕೆ ದುಃಖ? ಅವ ತಿಳಿದ ಏನು ಅಂತ, ಮುಂದೆ ನಮಗೆ ಪಿತೃ ಶ್ರಾದ್ದ ಆಗೋದಿಲ್ಲ, ನಮಗೆಲ್ಲ ದುಃಖ, ನಮಗೆಲ್ಲ ನರಕ ಅಂತ ಹೇಳಿದ. ಎಲ್ಲಿಂದ ನರಕ ನಿನಗೆ? ನಾನಿರುವಾಗ, ನನ್ನ ಪೂಜೆ ಮಾಡಿದಾಗ, ನನ್ನ ಆರಾಧನೆ ಮಾಡಿದಾಗ ನಿನಗೆ ಎಲ್ಲಿಂದ ನರಕ? ಸಂಸಾರ ದುಃಖನೇ ಇಲ್ಲದ ಇದ್ದಾಗ ಎಲ್ಲಿಂದ ನರಕ ನಿನಗೆ? ಅಲ್ವಾ? ಎಲ್ಲಿಂದ ನರಕ, ಎಲ್ಲಿಂದ ಭೂಮಿ ಮತ್ತೆ ಮತ್ತೆ ಸಾಧನೆ? ಮೋಕ್ಷವೇ ಕೊಟ್ಟು ಬಿಡುತ್ತೇನೆ ಅಂತ ಹೀಗೆ ತಿಳಿಸ್ತಾ ಮುಂದಿನ ಶ್ಲೋಕ ಏನು? ಇವತ್ತಿನ ಪಾಠ ಯಾವುದು? ಅಥಚೈನಂ ನಿತ್ಯಜಾತಂ ನಿತ್ಯಂ ವಾ ಮನ್ಯಸೇ ಮೃತಂ ತಥಾಪಿ ತ್ವಂ ಮಹಾಬಾಹೋ ನೈನಂ ಶೋಚಿತು ಮರ್ಹಸಿ. ನೋಡಪ್ಪ ಅರ್ಜುನ, ಕೆಲವೊಂದು ಪುಸ್ತಕದಲ್ಲಿ ಅಥಂ ಚೈನಂ ಅಂತ ಆಗಿದೆ. ಅದು ಅಥಂ ಅಲ್ಲ, ಅಥಂ ಅಂತ ರೂಪ ಇಲ್ಲ, ಅಥ ಚೈನಂ. ಅಥ ಅಂದ್ರೆ ಅನಂತರ. ನೋಡಪ್ಪ ಅರ್ಜುನ, ಬಂಧುಗಳಿಗಾಗಿ ಶೋಕಿಸಲು ಸರಿಯಲ್ಲ, ಶೋಕ ಪಡೋದು ಸರಿಯಲ್ಲ, ಅವರೆಲ್ಲ ಸತ್ತು ಹೋಗ್ತಾರೆ ಅಂತ. ನಿತ್ಯಜಾತಂ, ಏನೇ ಇರಲಿ ಜೀವನಿಗೆ ಮುಕ್ತಿ ಪರ್ಯಂತರವಾಗಿ ಅವರಿಗೆ ಜನ್ಮ ಮರಣ ಇದ್ದದ್ದೇ, ಮುಕ್ತಿ ಆಗುವ ತನಕ. ನಿತ್ಯಜಾತಂ ಅಂದರೆ ಯಾವತ್ತೂ ಹುಟ್ಟಿದಾನೆ, ಯಾವತ್ತೂ ಸಾಯ್ತಾನೆ, ಎಲ್ಲಿ ತನಕ? ಮುಕ್ತಿ ಸಿಗುವ ತನಕ. ಹೀಗೆ ತಿಳಿದುಕೋ. ಹೀಗಿರೋದ್ರಿಂದನೇ ಶೋಕ ಪಡಬೇಕಾಗಿಲ್ಲ. ಅದೇ ಹೀಗಿರೋದು ಶೋಕ ಪಡಬೇಕಾಗಿಲ್ಲ, ಇದು ಅನಿವಾರ್ಯಪ್ಪ. ಮುಕ್ತಿ ಸಿಗುವ ತನಕೂ ನಮಗೆ ಜನ್ಮ
ಮರಣ ಎಂಬುವಂತಹ ಸಂಸಾರ ಬಂಧನ ಇದ್ದದ್ದೇನೆ. ಸೊ ಇದಕ್ಕೆ ನಾವು ಶೋಕ ಪಡಬೇಕಾ? ಅದು ಪರಿಹಾರ ಮಾಡಲಿಕ್ಕೆ ಆಗೋದಿಲ್ಲ. ಶೋಕ ಮಾಡಬೇಡ. ತಥಾಪಿತ್ತಂ ಮಹಾಬಾಹೋ ನೈನಂ ಶೋಚಿತುಮರ್ಹಸಿ. ಇಂಥವರಿಗೆ ಜನ್ಮವಾಗ್ತದೆ, ಇಂಥವರಿಗೆ ಮರಣವಾಗ್ತದಲ್ಲ ಅಂತ ದುಃಖ ಪಡಬೇಡ. ನೈನಂ ಶೋಚಿತುಮರ್ಹಸಿ, ಇದಕ್ಕೆ ದುಃಖ ಪಡಬೇಕಾಗಿಲ್ಲ ಅಂತ. ಇದು ಒಳಗಿನ ಭಾಷ್ಯಕಾರ ಅಂದರೆ ಆಚಾರ್ಯರು ಭಾಷ್ಯ ತಾತ್ಪರ್ಯ ಹೇಳುವ ಮುಖಾಂತರ, ವಿವೃತ್ತಿಕಾರ ಹೇಳುವ ಮುಖಾಂತರವಾಗಿ ನಮಗೆ ಪರಿಪೂರ್ಣವಾಗಿ ಅರ್ಥವಾಗ್ತದೆ. ಏನು ಭಾಷ್ಯದಲ್ಲಿ ಹೇಳ್ತಾರೆ ನೋಡಿ. ಅಸ್ತೇವಂ ಆತ್ಮನೋ ನಿತ್ಯತ್ವಂ ತಥಾಪಿ ದೇಹ ಸಂಯೋಗ ವಿಯೋಗಾತ್ಮಕ ಜನ್ಮಮೃತಿಸ್ತ ಏವ ಇತ್ಯತಃ ಅಥ ಇತಿ. ಹಿಂದೆ ಸಾಧನೆ ಮಾಡಿ ತೋರಿಸಿದ ಪರಮಾತ್ಮ ಏನು ಅಂತ, ಆತ್ಮ ನಿತ್ಯ ಅಂತ. ಇರಲಿ, ಆತ್ಮ ನಿತ್ಯನಾಗಲಿ, ಆದರೂ ದೇಹ ಸಂಯೋಗ ಎಂಬುವಂತಹ ಜನ್ಮ, ದೇಹ ವಿಯೋಗ ಎಂಬುವಂತಹ ಮರಣ, ಇದು ದುಃಖ ಅಲ್ಲ ನಮಗೆ. ಈ ದುಃಖ ಆಗ್ತದಲ್ಲ ನಮಗೆ, ಇದನ್ನು ಪರಿಹಾರ ಮಾಡಿಕೊಳ್ಳೋಕ್ಕಾಗ್ತದೇನೋ? ಬಂಧು ಬಾಂಧವರು ದೇಹ ವಿಯೋಗ ಆಗ್ತದೆ, ಮುಂದೆ ದೇಹ ಸಂಯೋಗ ಆಗ್ತದೆ. ಇದು ಒಂದು ರೀತಿ ನಮಗೆ, ಒಂದು ರೀತಿನೂ ನಮಗೆ ದುಃಖನೇ ಅಲ್ವಾ? ಇದನ್ನು ಹೆಂಗೆ ಅಂತ ಪ್ರಶ್ನೆ ಮಾಡಿದರೆ ಅದಕ್ಕೆ ಹೇಳ್ತಿದ್ದಾನೆ, ಅಥ ಚೈನಂ ನಿತ್ಯಜಾತಂ ನಿತ್ಯಂ ವಾ ಮನ್ಯಸೇ ಮೃತಂ ತಥಾಪಿ ತ್ವಂ ಮಹಾಬಾಹೋ ನೈನಂ ಶೋಚಿತುಮರ್ಹಸಿ. ಇಲ್ಲಪ್ಪ, ಈ ವಿಷಯಕ್ಕೂ ದುಃಖ ಪಡಬೇಕಾಗಿಲ್ಲ. ಏನೋ ಮುಕ್ತಿ ಸಿಗುವ ತನಕನೂ ಅವನಿಗೆ ಅನಿವಾರ್ಯವಾಗಿ ಜನ್ಮ, ಅನಿವಾರ್ಯವಾಗಿ ಮರಣ. ಇಲ್ಲಿ ನಿತ್ಯ ಜಾತಂ ಪದಕ್ಕೆ ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು ನೀವು. ನಿತ್ಯ ಪದಕ್ಕೆ ಅರ್ಥ ಅನಿವಾರ್ಯ ಅಂತ. ಮುಂದೆ ಅದನ್ನು ಬಿಡಿಸಿಕೊಡ್ತಾನೆ. ಮುಂದಿನ ಶ್ಲೋಕವೇ ಬಹಳ ಪ್ರಸಿದ್ಧಿ ಶ್ಲೋಕ, ನಮಗೆ ಕೇಳಿರ್ತೀರಾ ಏನು ಅಂತ? ಜತಸ್ಸಿ ಧ್ರುವೋ ಮೃತ್ಯುರ್ ಧ್ರುವಂ ಜಾತಂ ಮೃತಸ್ಯ ಚ. ಇಲ್ಲಿ ಧ್ರುವ ಧ್ರುವ ಅಂದ್ರೆ ನಿಶ್ಚಯ ಅಂತಲ್ಲ, ಅನಿವಾರ್ಯ ಅಂತ. ಅನಿವಾರ್ಯವಾಗಿ ಜನ್ಮ ಇದ್ದದ್ದೇ, ಅನಿವಾರ್ಯವಾಗಿ ಮರಣ ಇದ್ದದ್ದು. ಎಲ್ಲಿ ತನಕ? ಮೋಕ್ಷ ಆಗುವ ತನಕ. ಅನಿವಾರ್ಯ ಪದಕ್ಕೆ ಅರ್ಥ ಏನು? ನಿವಾರಣೆ ಮಾಡಲಿಕ್ಕೆ ಆಗದೇ ಇರುವಂಥದ್ದು, ನಮ್ಮ ಕೈ ಮಿತಿ ಮೀರಿರುವಂತಹದ್ದು. ಕೈ ಮಿತಿ ಮೀರಿರುವಾಗ ಪರಿಹಾರ ಮಾಡಲಿಕ್ಕೆ ಇಲ್ಲದೆ ಇರುವಂತಹ ವಿಷಯದಲ್ಲಿ ದುಃಖ ಪಡಬೇಕಾ ನಾವು? ನಮಗೆ ಕೈಗೆ ಸಿಗದೇ ಇರುವಂಥ ವಿಷಯದಲ್ಲಿ ದುಃಖ ಪಡ್ತೀವ? 100 ಕೋಟಿ 1000 ಲಕ್ಷ ಕೋಟಿ ನಮಗೆ ಸಿಗುತ್ತೆ ಅಂತಿದೆಯಾ? ಇವತ್ತು ಜನ ಪೂರ್ತಿ ದುಡಿದ್ರೆ ಇಲ್ಲ, ಅದು ಅಪರಿಹಾರ್ಯ ಆರ್ಯ. ಅಯ್ಯೋ, ನನಗೆ 1 ಲಕ್ಷ ಕೋಟಿ ಬರ್ತಾ ಇಲ್ವಲ್ಲ ಅಂತ ಅವನು ದುಃಖದಲ್ಲಿ ಕೂತ್ಕೊಳ್ತಾನ ಒಬ್ಬ ಬಡವ. ಅಂಬಾನಿ ಅದಾನಿ ಕೂತ್ಕೊಳ್ಬೋದು, ಯಾಕಂದ್ರೆ ಅವರು ದುಡಿಯೋದು 1 ಲಕ್ಷ ಕೋಟಿ, ಒಂದು ದಿನಕ್ಕೆ ದುಡಿಯುವಂಥವ್ರು ಇರ್ತಾರೆ. ದಿನಕ್ಕೆ 10 ರೂಪಾಯಿ 100 ರೂಪಾಯಿ ದುಡಿಯೋವನಿಗೆ ಆ ಜನ್ಮ ಪರ್ಯಂತರ ದುಡಿದ್ರು ಸಹಿತ ಅವನಿಗೆ ಕೋಟಿ ಕೋಟಿ ಮಾಡಲಿಕ್ಕಾಗಲ್ಲ. ಅನಿವಾರ್ಯ, ಇದು ಅಪರಿಹಾರ್ಯ. ಇದಕ್ಕೆ ದುಃಖ ಪಡಬೇಕಾವ? ಇಲ್ಲ. ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ಅವನ ಯೋಚನೆ ಇರ್ತದೆ, ಅವನಿಗೆ ಬೇಕಾದ್ರಲ್ಲಿ ಇರ್ತದೆ ಅಷ್ಟೇ. ಕೂಲಿಗಾರನಿಗೆ ಅವನಿಗೆ ಏನು ಬೇಕೋ ಆ ದಿನಕ್ಕೆ ಬಂದರೆ ಮುಗೀತು ಅಂತಿರ್ತದೆ. ಹೀಗೆ ಮೋಕ್ಷ ಸಿಗುವ ತನಕ ನಮಗೆ ಜನ್ಮ ಮರಣ ಅನ್ನುವಂತಹದ್ದು ಇದ್ದದ್ದೇ. ಅದನ್ನು ಪರಿಹಾರ ಮಾಡಲಿಕ್ಕೇ ಇಲ್ಲದೆ ಇರುವಾಗ ಅಯ್ಯೋ ಇವತ್ತು ಇವ್ರು ಸಾಯ್ತಾರಲ್ಲ, ಅಯ್ಯೋ ಇವತ್ತು ಇವ್ರು ಉಡ್ತಾರಲ್ಲ ಅಂತ ನಮಗೆ ದುಃಖ ಪಡಬೇಕಾ ನಾವು? ನಾನು ಶೋಚಿತು ಮಹರ್ಷಿ ನೈನಂ ಶೋಚಿತು ಮಹರ್ಷಿ. ಅದರಿಂದಾಗಿ ಈ ವಿಷಯದಲ್ಲಿ ದುಃಖವನ್ನು ಪಡಬೇಡ ಅಂತ ಭಾಷ್ಯದಲ್ಲಿ ವಿಷಯವನ್ನು ತಿಳಿಸಿದರು. ಶಂಕರ ಭಾಷ್ಯದಲ್ಲಿ ಸ್ವಲ್ಪ ವ್ಯತ್ಯಸ್ತವಾಗಿ ಹೇಳಿದ್ದಾರೆ. ಮೇಲ್ನೋಟಕ್ಕೆ ಹಾಗೇ ನಾವು ಅರ್ಥ ಮಾಡ್ಕೊಳ್ಬೇಕು. ಏನು? ಅಥ ಚೈನಂ ನಿತ್ಯ ಜಾತಂ ನಿತ್ಯಂ ವಾ ಮನ್ಯಸೇ ಮೃತಂ. ಒಂದು ವೇಳೆ ನೋಡಪ್ಪ, ಜನ್ಮ ಮರಣ ಆತ್ಮನಿಗೆ ನಿತ್ಯವಾಗಿರಲಿ, ನಿತ್ಯಂ ವಾ ಅಂದರೆ ಅರ್ಥ ಏನು? ಅನಿತ್ಯವಾಗಿರಲಿ, ಮರಣದ ವಿಷಯದಲ್ಲಿ ದುಃಖ ಪಡಬೇಡ. ಇದು ಶಂಕರ ಭಾಷ್ಯ. ನಿಮಗೆ ಮೇಲ್ನೋಟಕ್ಕೆ ನೋಡುವಾಗ ಓಹ್ ಕರೆಕ್ಟ್ ಆಗಿದೆ ಅಲ್ವಾ ಅನ್ಸ್ಬಿಡ್ತದೆ ಅರ್ಥ. ಅಥ ಚೈನಂ ನಿತ್ಯ ಜಾತಂ, ನಿತ್ಯನೂ ಹುಟ್ಟುತ್ತಾನೆ ಸಾಯ್ತಾನೆ. ಅಥವಾ ನಿತ್ಯಂ ವಾ ಪದದಿಂದ ಏನು ತೊಗೊಳ್ಬೇಕು? ಅನಿತ್ಯ ಅಂದ್ರೆ ಅರ್ಥ ಏನು? ಜೀವ ಅವನಿಗೆ ನಿತ್ಯವಾಗಿರಲಿ ಅನಿತ್ಯವಾಗಿರಲಿ, ಹಿಂಗೆ ನಿತ್ಯನೂ ಆಗಿರಲಿ ಅಥವಾ ಅನಿತ್ಯನೂ ಆಗಿರಲಿ, ಅವನ ಮರಣಕ್ಕೆ ದುಃಖ ಪಡಬೇಕಾಗಿಲ್ಲ ಅಂತ. ಇದು ಶಂಕರ ಭಾಷೆ. ಹೀಗಲ್ಲ ಅಂತ ಆಚಾರ್ಯ ತಿಳಿಸ್ತಾ ಇದ್ದಾರೆ. ಜೀವ ನಿತ್ಯ ಅಲ್ಲ, ನಿತ್ಯನೇ ಆಗಿರಲಿ ಅನಿತ್ಯನೇ ಆಗಿರಲಿ, ಮರಣಕ್ಕೆ ಯಾಕೆ ದುಃಖ ಪಡಬೇಕು? ಇಷ್ಟೇ ಶ್ಲೋಕದ ಅರ್ಥ, ಶಂಕರ ಭಾಷೆದ ಅರ್ಥ. ಶ್ಲೋಕ ಪದಕ್ಕೆ ಏನ್ರಿ ಅರ್ಥ ಇವಾಗ ಪರೀಕ್ಷಿತ್ರೆ? ಶ್ಲೋಕ ಏನು ಹೇಳ್ತಾ ಇದೆ? ಅಥ ಚೈನಂ ನಿತ್ಯ ಜಾತಂ ನಿತ್ಯಂ ವಾ ವಿಕಲ್ಪ ಅಂದ್ರೆ ನಿತ್ಯನಾಗಿರ್ಲಿ ಜೀವ, ಅನಿತ್ಯನಾಗಿರ್ಲಿ. ಅವನ ಮರಣ ಮಾತ್ರದಿಂದಲೇ ಯಾಕೆ ದುಃಖ ಪಡಬೇಕು? ದುಃಖ ಪಡಬೇಡ ಅಂತ ಕೃಷ್ಣ ಹೇಳ್ತಾನೆ. ಮುಂದಕ್ಕೆ ಹೋಗಿ ನೆಕ್ಸ್ಟ್ ಮುಂದಕ್ಕೆ ಹೋಗ್ಬಿಡಿ ಅಷ್ಟೇ ಅಷ್ಟೇ. ಈ ಪದಕ್ಕೆ ಅರ್ಥ ಅಷ್ಟೇನೆ. ಅದರ ಆಚಾರ್ಯರು ಹೇಳುವಂತಹ ವ್ಯಾಖ್ಯಾನ ಏನು? ಅಸ್ತೇವಂ ಆತ್ಮನೋ ನಿತ್ಯತ್ವ ತಥಾಪಿ ದೈಹ ಸಂಯೋ ವಿಯೋಗ ಆತ್ಮ ಜನ್ಮ ಮೃತಿಸ್ಥ ಏವ. ಅರ್ಥ ಏನು? ನಿತ್ಯಜಾತಂ ನಿತ್ಯಂ ವಾ ಪದಕ್ಕೆ ಅರ್ಥ ಏನು ಅಂದರೆ ಇಲ್ಲಿ
ದೇಹ ಸಂಯೋಗ ವಿಯೋಗ ಎಂಬುವಂತಹ ಜನ್ಮ ಮರಣ ಎಂಬುವಂತಹ ವಿಷಯ ಅದು ಇಲ್ಲಿ ತನಕ ಮೋಕ್ಷ ಆಗುವ ತನಕ. ಯಾಕೆ ಹೀಗೆ ಅರ್ಥ ಮಾಡಬೇಕು ಅಂದರೆ ಮುಂದಿನ ಶ್ಲೋಕಕ್ಕೆ ವಿರೋಧ ಆಗಿಬಿಡ್ತದೆ. ಪರಮಾತ್ಮ ಹೀಗೆ ಅರ್ಥ ಮಾಡಿಬಿಟ್ಟ ಅಂದರೆ ಮುಂದೆನೇ ಹೇಳುವಾಗ ನೋಡಿ, ಆತ್ಮ ನಿತ್ಯನೋ ಅನಿತ್ಯನೋ ಅಂತ ಒಪ್ಪಿಕೊಂಡು ಬಿಟ್ರೆ, ಮರಣಕ್ಕೆ ದುಃಖ ಪಡಬೇಕಾಗಿಲ್ಲ ಅಂತ ಅರ್ಥ ಮಾಡಿಬಿಟ್ರೆ, ಮುಂದಿನ ಶ್ಲೋಕ ಏನು ಹೇಳಿ, ಧ್ರುವಂ ಜನ್ಮ ಮೃತಸ್ಯ ಚ, ಇಲ್ಲಷ್ಟು ಪ್ರಾಪ್ತಿಯಾಗಲ್ಲ. ಹುಟ್ಟಿದವನಿಗೆ ಸಾವು, ಸತ್ತವನಿಗೆ ಹುಟ್ಟು ಅಂತ ಇದ್ದದ್ದೇ, ಆದ್ದರಿಂದ ದುಃಖ ಪಡಬೇಕಾಗಿಲ್ಲ ಅಂತ. ಆದರೆ ಅದನ್ನು ಮುಂದಿನ ಶ್ಲೋಕ ತಗೊಳ್ಳಿ, ಅವ್ಯಕ್ತಾದಾನಿ ಭೂತಾನಿ ವ್ಯಕ್ತಮಾತ್ಯಾನಿ ಭಾರತ ಅವ್ಯಕ್ತ ನಿಧನಾನ್ಯೇವ ತತ್ರ ಕಾ ಪರಿವೇದನ. ಇಲ್ಲಿ ಹೇಳುವಾಗ ಅವ್ಯಕ್ತ ತತ್ವ ಅಂದರೆ ಪ್ರಕೃತಿಯಿಂದ ಹುಟ್ಟಿದಂತಹ ಶರೀರಕ್ಕೆ ಕೆಲವೊಮ್ಮೆ ವ್ಯಕ್ತವಾಗ್ತದೆ, ಮತ್ತೆ ಅಲ್ಲೇ ಲಯ ಹೊಂದಿ ಬಿಡುತ್ತದೆ. ಹೀಗೆ ಹೇಳುವ ಪ್ರಯುಕ್ತ ಶರೀರಕ್ಕೆ ಮಾತ್ರ ಅನಿತ್ಯತ್ವವನ್ನು ಹೇಳಿತ್ತು, ಜೀವ ನಿತ್ಯನೇ ಅಂತ ಸಾಧನೆ ಮಾಡಿಕೊಡ್ತಾರೆ. ಪ್ರಕೃತಿಗೆ ಸಂಬಂಧಪಟ್ಟ ಪ್ರಕೃತಿಯಿಂದ ಬಂದಂತಹ ಅಂದರೆ ಜಡ ಪ್ರಕೃತಿಯಿಂದ ಬಂದಂತಹ ಈ ಶರೀರ ಅಂದರೆ ಪಂಚಭೂತಗಳು, ಒಳಗಿನ ಅರ್ಥ ಭೌತಿಕ ದೇಹ, ಇದು ಅವ್ಯಕ್ತ ತತ್ವದಿಂದ ಹುಟ್ಟಿ ಸ್ವಲ್ಪ ಕಾಣಿಸಿಕೊಂಡು ವ್ಯಕ್ತವಾಗಿ ಮತ್ತೆ ಅವ್ಯಕ್ತ ತತ್ವದಲ್ಲಿ ಸೇರಿಬಿಡ್ತದೆ. ಅದರ ಅರ್ಥ ಏನು, ನಾಶ ಹೊಂದಿ ಬಿಡ್ತದೆ. ಈಗ ಹೇಳುಪಯುಕ್ತವಾಗಿ ಜೀವ ನಿತ್ಯನಾಗಿರಲಿ ಅನಿತ್ಯನಾಗಿರಲಿ ಅಂತ ಹೇಳಿಕ್ಕೆ ಬರ್ತದ? ಇಲ್ಲಿ ಹೇಳುವ ವಿಷಯ ಏನು, ಜೀವ ನಿತ್ಯನೋ ಅನಿತ್ಯನೋ ಅಂತೆಲ್ಲ ಹೇಳ್ತಿಲ್ಲ, ಜೀವ ನಿತ್ಯನೇ ಸಾಧನೆ ಮಾಡಿ ಆಯಿತು. ಮುಂದಿನ ಶ್ಲೋಕದಲ್ಲಿ ಅದನ್ನೇ ಹೇಳ್ತಾನೆ. ಹಾಗೆ ಹೇಳುವ ಪ್ರಯುಕ್ತವಾಗಿ ಅವನಿಗೆ ವಿರೋಧ, ಮತ್ತೆ ಕೃಷ್ಣ ಹಿಂಗೆ ಹೇಳಿದ ಹಂಗೆ ಹೇಳಿದ ಅಂತ ವಿರೋಧ ಬಂದ್ಬಿಡ್ತದೆ. ಜೀವ ನಿತ್ಯನಾಗಿರಲಿ ಅನಿತ್ಯನಾಗಿರಲಿ, ಅದರ ಮುಂದೆ ಹೇಳುವಾಗ ಶರೀರಕ್ಕೆ ಮಾತ್ರ ನಾಶ ಇರೋದು ಅಂತ ಮುಂದೆ ತಿಳಿಸಿಕೊಡ್ತಾನೆ. ಶರೀರಕ್ಕೆ ಮಾತ್ರ ನಾಶ ಅಂದರೆ ನಿತ್ಯನೋ ನಿತ್ಯನೋ ಅಂತ ಹೇಳ್ತಾನಾಗಲಿ, ಇಲ್ಲ ಹಾಗೆ ಹೇಳ್ತಿಲ್ಲ. ಇಲ್ಲಿ ನಿತ್ಯ ಜಾತಂ ನಿತ್ಯಂ ವಾ ಅಂತ ಪದಕ್ಕೆ ಅರ್ಥ ಅನಿವಾರ್ಯ ಅಂತ ಹೇಳ್ತಾ ಇದ್ದಾನೆ. ನಿತ್ಯ ಅಂದರೆ ಅನಿವಾರ್ಯ, ಮುಂದಿನ ಶ್ಲೋಕದಲ್ಲಿ ಗೊತ್ತಾಗ್ತದೆ ನಿಮಗೆ. ನಿತ್ಯ ಅಂದರೆ ಅನಿವಾರ್ಯ, ಧ್ರುವಂ ಅಂದ್ರೂ ಅದು ಅನಿವಾರ್ಯ, ಧ್ರುವಂ ಅಂದರೆ ಅನಿವಾರ್ಯ, ನಿತ್ಯಮೂ ಅನಿವಾರ್ಯ, ಅನಿವಾರ್ಯ. ಅದನ್ನು ಗೀತಾ ವೃತ್ತಿಕಾರರು ರಾಯರು ತಿಳಿಸಿಕೊಡ್ತಾರೆ. ತಾತ್ಪರ್ಯದಲ್ಲಿ ಅದನ್ನು ತಿಳಿಸಿಕೊಡ್ತಾರೆ. ತಾತ್ಪರ್ಯ ತಿಳಿಸಿಕೊಟ್ಟಂತೆ ವೃತ್ತಿಕಾರರು ತಿಳಿಸಿಕೊಡ್ತಾರೆ. ಏನು ಅಂತ ನೋಡೋಣ. ತಿಷ್ಠದು ತಾವತ್ ಅಯಂ ವಿಸ್ತಾರ. ಇಷ್ಟೆಲ್ಲ ವಿಸ್ತಾರವಾಗಿ ಇಷ್ಟೆಲ್ಲ ಯುಕ್ತಿಯುಕ್ತವಾಗಿ ಹೇಳಿದ್ರಲ್ಲ, ಇಷ್ಟು ಶ್ಲೋಕಗಳಿದ್ದ. ಜೀವಕ್ಕೆ ನಾಶವಿಲ್ಲ, ಶರೀರಕ್ಕೆ ಮಾತ್ರ ನಾಶ ಅಂತ ಎಲ್ಲಿಂದ ಪ್ರಾರಂಭವಾಯಿತು? ನೀನೇ ನನಗೆ ಅನುಗ್ರಹ ಮಾಡಪ್ಪ, ನನ್ನ ಏನು ಮಾಡಲಿ, ದುಃಖದಲ್ಲಿ ಇದ್ದೇನೆ ಅಂತ ಕೇಳಿದಾಗ ಪರಮಾತ್ಮ ಹೇಳ್ತಾ ಬಂದ. ಅಲ್ಲಿಂದ ಮಾತ್ರ ಸ್ಪರ್ಶಾಸ್ತಕೋಂತೇಯ ಅಂತ ಹೇಳ್ತಾ ಬಂದ, ಅಲ್ಲಿಂದ ಹೇಳ್ತಾ ಬಂದ. ಜೀವಕ್ಕೆ ನಾಶವೇ ಇಲ್ಲ ಅಂತ ಅಲ್ಲಿಂದ ಹೇಳ್ತಾ ಬಂದಿದ್ದಾನೆ. ಇಷ್ಟೆಲ್ಲ ವಿಸ್ತಾರವಾಗಿ ಹೇಳಿದ್ದು ಸಾಕು, ಇಲ್ಲಿಗೆ ನಿಲ್ಸೋಣ. ವಿಸ್ತಾರ ಸಾಕು ಇಲ್ಲಿಗೆ. ಯಾವನ್ ಮೋಕ್ಷಂ ಜೀವಸ್ಯ ಜನ್ಮ ಮರಣೆ ಸ್ವಯಮೇವ ಮನ್ಯಸೆ ನನು ನಿಯಮೇನ. ಎಲ್ಲಿಯ ತನಕ ಮೋಕ್ಷವೋ ಅಲ್ಲಿಯ ತನಕ ನಿಯಮೇನ. ನಿತ್ಯ ಪದಕ್ಕೆ ಅರ್ಥ ಏನಿಲ್ಲಿ? ನಿಯಮೇನ. ನಿಯಮೇನ ಅಂದರೆ ಅನಿವಾರ್ಯ. ಅನಿವಾರ್ಯವಾಗಿ ಜನ್ಮ ಮರಣಗಳು ಬಾರಿ ಬಾರಿ ಬರ್ತಾನೇ ಇರ್ತದೆ. ತಥಾಪಿ ತಾವನ್ಮಾತ್ರೇಣಾಪಿ ಜ್ಞಾನೇನ ಶೋಷಿತು ನಾರಸಿ. ಹಾಗಿದ್ದ ಪ್ರಯುಕ್ತದಿಂದನೇ ಯಾರು ದುಃಖ ಪಡ್ತಾರ? ಯಾವುದು ಪರಿಹಾರ ಮಾಡಲಿಕ್ಕೆ ಆಗೋದಿಲ್ವೋ? ಈಗ ಒಬ್ಬನ ದೇಹ 70-80% ಸುಟ್ಟೋಯ್ತು, ಡಾಕ್ಟ್ರು ಇವನಿಗೆ ಮರಣ ಗ್ಯಾರಂಟಿ ಅಂತ ಹೇಳಾಯ್ತು. ಇವತ್ತೋ ನಾಳೆನೋ ನಾಡಿದ್ದೋ ಕುಳಿಯುವಂತಹ ದೇಹ ಕುಳಿತಾ ಇದೆ, ಮತ್ತಷ್ಟು ಕುಳಿತದೆ ಸುಟ್ಟ ದೇಹ. ಅದನ್ನು ಏನೇ ನೀವು ಅದನ್ನು ಒರೆಸಿ ಕೀವು ಎಲ್ಲ ತೆಗೆದು ಹರಿಯುವಂತಹ ರಕ್ತ ಎಲ್ಲ ತೆಗೆದ್ರೂ ಏನಾಗ್ತದೆ? ನಿವಾರಣೆ ಆಗ್ತದ? ನಾಡಿದ್ದೋ ಆಚೆ ನಾಡಿದ್ದೋ 3 ತಿಂಗಳು ಸಾಯ್ತಾನ. ಪರಿಹಾರ ಮಾಡಲಿಕ್ಕಾಗಲ್ಲ ಅಲ್ವಾ? ನಿಯಮೇನ ಜನ್ಮ ಮೃತಿಗಳು ಬಂದೇ ಬರ್ತದೆ. ಅದರಿಂದನೇ ಈ ಜ್ಞಾನ ಇರೋ ಮುಖಾಂತರವೇ ನಾನು ಶೋಚಿತು ಮರ್ಹಸಿ ನೀನಂ ಶೋಚಿತು ಮರ್ಹಸಿ, ದುಃಖ ಪಡಬೇಕಾಗಿಲ್ಲ, ಜನ್ಮ ಮೃತಿಗಳು ಬಂದೇ ಬರುತ್ತದೆ. ಶಬ್ದ ನಿರ್ಣಯದಲ್ಲಿ ನಿತ್ಯ ಪದಕ್ಕೆ ಅರ್ಥವನ್ನು ಹೇಳಿದ. ಅದೇಂಗ್ರಿ ನಿತ್ಯ ಅಂದರೆ ಅನಿವಾರ್ಯ ಅಂತ ಹೇಳ್ತೀರಾ, ನಿಯಮ ಅಂತ ಹೇಳ್ತೀರಾ? ನಿತ್ಯ ಅಂದರೆ ನಿತ್ಯ. ಶಂಕರ ಭಾಷೆ ಹೇಳಿದೆ ಏನು ಅಂತ? ನಿತ್ಯಂ ಜಾತಂ ವಾ ನಿತ್ಯಂ ವಾ ಅನಿತ್ಯಂ. ನಿತ್ಯಂ ಅಂದರೆ ಅನಿತ್ಯ. ನಿತ್ಯವಾಗಿರ ನಿತ್ಯವಾಗಿರಲಿ ಅಂತ ಅರ್ಥ ಮಾಡಿ. ಅದಕ್ಕೆ ನೀವು ನಿತ್ಯ ಪದಕ್ಕೆ ನಿಯಮೇನ ಅಂದರೆ ಅನಿವಾರ್ಯ ಅಂತ ಯಾಕೆ ಅರ್ಥ ಮಾಡಬೇಕು? ಶಬ್ದ ನಿರ್ಣಯ ಅಂತ ಗ್ರಂಥ ಹೇಳಿಕೊಟ್ಟಿದೆ ನಮಗೆ. ತಾತ್ಪರ್ಯಲ್ಲಿ ಹೇಳಿಕೊಡ್ತಾರೆ ಆಚಾರ್ಯ. ಏನು ಅಂತ? ನಿತ್ಯಂ ಸನಾತನಂ ಪ್ರೋಕ್ತಂ ನಿತ್ಯಂ ನಿಯತಮೇವ ಚ. ಅವ್ರಿಗೆ ತೋರಿಸಬೇಕಾರ ಶ್ಲೋಕ ಇಲ್ಲಿ ಪುಸ್ತಕ ಬೇಕಾದ್ರೆ ಗೊತ್ತಾಗಲಿ ಅವರಿಗೆ ತಾತ್ಪರ್ಯ ಏನು ಅಂತ. ನಿತ್ಯ ಪದಕ್ಕೆ ಅರ್ಥ 2. ಒಂದು ಸನಾತನ. ಸನಾತನ ಅಂದರೆ ಅನಾದಿಯಾದದ್ದು ಅಂತ. ಇನ್ನೊಂದು ನಿತ್ಯ ಪದಕ್ಕೆ ಅರ್ಥ ಏನು? ನಿಯಮೇನ ಅಂತ ಅರ್ಥ ಇದೆ. ಶಬ್ದರ್ಣದಲ್ಲಿ ಹೇಳಿದೆ. ಇಲ್ಲಿ ಅರ್ಥ ಏನೋ? ನಿತ್ಯ ಪದಕ್ಕೆ ಅನಾದಿ ನಿತ್ಯ ಅಂತಲ್ಲ ಅರ್ಥ.
ಅನಾದಿಯಾದದ್ದು ಶಾಶ್ವತವಾದದ್ದು ಅಂತಲ್ಲ ಅರ್ಥ ಇಲ್ಲಿ. ಮತ್ತೆ ನಿಯಮೇನ ಅಂತ ಅರ್ಥ. ನಿಯಮೇನದ ಅನಿವಾರ್ಯ, ಅನಿವಾರ್ಯವಾಗಿ ಅವನಿಗೆ ಜನ್ಮ ಮೃತಿಗಳು ಇದ್ದದ್ದೇ. ಈ ವಿಷಯದಲ್ಲಿ ಶೋಚನೆ ಪಡಬೇಕಾಗಿಲ್ಲ. ಅತ್ರತು ನಿಯತಂ, ಇಲ್ಲಿ ನಿಯತ ಪದವನ್ನೇ ತೊಗೊಳ್ಬೇಕು. ಯಾಕ್ರಿ ನಿತ್ಯ ಪದ ತೊಗೊಳ್ತೀರಾ? ಶಂಕರ ಭಾಷೆಯಲ್ಲಿರುವಾಗ ಹಾಗೆ ತೊಗೊಳ್ಳಿ. ಮಧ್ವಾಚಾರ್ಯ ನೀವು ಆಮೇಲೆ ಉಟ್ಕೊಂಡು ಯಾಕೆ ನಿಯತ ಅಂತ ಅರ್ಥ ಮಾಡಬೇಕು? ಎರಡು ಅರ್ಥ ಇದೆ ಅಲ್ವಾ? ಶಬ್ದ ನಿರ್ಣಯದಲ್ಲಿ ಎರಡು ಅರ್ಥ ಇದೆ. ಎರಡೂ ಮಾಡೋಣ. ನಿಯತ ಯಾಕೆ ಮಾಡಬೇಕು? ನಿಮಗಿಂತ ದೊಡ್ಡವರು ಮೊದಲು ಬಂದಿದ್ದಾರೆ. ಶಂಕರ ಭಾಷ್ಯದಲ್ಲಿ ನಿತ್ಯ ಅಂತ ಪದಾರ್ಥ ತಗೊಂಡಿದ್ದಾರೆ, ಹಾಗೆ ತಗೊಳ್ಳಿ. ಹೀಗೆ ಹೇಳಿಬಿಟ್ರೆ ಮುಂದೆ ಹೇಳುವಂತಹ ಕೃಷ್ಣನ ಮುಂದಿನ ಶ್ಲೋಕ ಅವನ ಮಾತಿಗೆ ಅವನಿಗೆ ವಿರೋಧ ಬಂದುಬಿಡ್ತದೆ. ಏನು ಅಂತ ಮುಂದಿನ ಶ್ಲೋಕ ಏನು? ಜಾತಸ್ಸಿಹಿ ಧ್ರುವೋ ಇತಿ ಪ್ರಕಾಶನಾತ್. ಧ್ರುವ ಹುಟ್ಟಿದವನಿಗೆ ಸಾವು ಧ್ರುವ. ನಾವು ಬಹಳ ತಪ್ಪಾಗಿ ತಿಳಿತೀವಿ. ಧ್ರುವ ಅಂದ್ರೆ ನಿಶ್ಚಿತ ಅಂತ. ಅನಿವಾರ್ಯ. ಅಲ್ಲಿ ಪದಕ್ಕೆ ಅರ್ಥ ಏನು? ಅನಿವಾರ್ಯ. ಹುಟ್ಟಿದವನಿಗೆ ಸಾವು ನಿತ್ಯ ಅಂತಲ್ಲ ಅರ್ಥ. ಅಲ್ಲಿ ನಿತ್ಯ ಅಂದ್ರೆ ಅರ್ಥ ಅನಾದಿ ನಿತ್ಯವಾಗಿ ಇದ್ದುಬಿಟ್ರೆ ಮೋಕ್ಷ ಸಿಗುವಾಗ ಇದೆಲ್ಲ ಹೊರಟೋಗ್ತದೆ ರೀ ಸ್ವಾಮಿ. ಅರ್ಥ ಏನು ಹೋಗ್ಬೇಕಲ್ಲಿ? ನಿತ್ಯ ಪದಕ್ಕೆ ಅರ್ಥ, ಧ್ರುವ ಪದಕ್ಕೆ ಅರ್ಥ ಏನು? ಅನಿವಾರ್ಯ. ಎಲ್ಲಿ ತನಕ ಅನಿವಾರ್ಯ? ಮೋಕ್ಷ ಸಿಗುವ ತನಕ ಅನಿವಾರ್ಯ. ಇವತ್ತು ಕೂಲಿಗಾರ 10 ರೂಪಾಯಿ 20 ರೂಪಾಯಿ ದುಡಿತಾ ಇದ್ದವ ಏನೋ ಒಂದು ಲಕ್ಕಲ್ಲಿ ಏನೋ ಒಂದು ಅದೃಷ್ಟದಲ್ಲೋ ಅವನ ಬುದ್ಧಿಶಕ್ತಿಯಿಂದನೋ ಏನೊಂದು ಆಪ್ ಡೆವಲಪ್ ಮಾಡಿದ, ಎಲ್ಲೋ ಇನ್ವೆಸ್ಟರ್ಸ್ ಬಂದರು, 100 ಕೋಟಿ ಆಯಿತು, 1000 ಕೋಟಿ ಆಯಿತು, 1 ಲಕ್ಷ ಕೋಟಿ ಆಗಿಬಿಡ್ತದೆ. ಇಲ್ಲಿ ತನಕ ಅನಿವಾರ್ಯ ಅವನಿಗೆ ಇನ್ವೆಸ್ಟರ್ಸು ಅವನಿಗೆ ಬುದ್ಧಿಶಕ್ತಿ ಬರುವ ತನಕ ಅಲ್ವಾ? ಇಲ್ಲದೇ ಇರೋರು 100 ಕೋಟಿ ಸಂಪಾದನೆ ಮಾಡಿದವರಿದ್ದ. ಸೊ ಶಾಶ್ವತ ಅಲ್ಲ. ಇವತ್ತು ಬಡವನಾಗಿದ್ದವ ಯಾವತ್ತು ಬಡವ ಅಂತಿಲ್ಲ. ಇಲ್ಲಿ ಒಂದು ಕಾಲಕ್ಕೆ ಆಗ್ಬೋದು. ಸೊ ಎಲ್ಲಿಂದ ತನಕ ಆಯಿತು? ಜನ್ಮ ಮೃತ್ಯುಗಳು ಎಲ್ಲಿ ತನಕ? ಮೋಕ್ಷ ಸಿಗುವ ತನಕ. ಅಲ್ಲಿ ತನಕ ಅಪರಿಹಾರ್ಯ. ಮೋಕ್ಷ ಸಿಕ್ಕಿದ ನಂತರದಲ್ಲಿ ಇರೋದಿಲ್ಲ. ಸೊ ಧ್ರುವ ಅಂದರೆ ನಿಶ್ಚಯ, ಯಾವಾಗಲೂ ಇರ್ತದೆ ಅಂತಲ್ಲ. ನಿತ್ಯವೋ ನೀ ಮೃತ್ಯು, ನಿತ್ಯವೋ ನೀ ಜನ್ಮ ಅಂತಲ್ಲ. ಎಲ್ಲಿ ತನಕ? ನಿಯಮೇ, ಅಪರಿಹಾರ್ಯ. ಪರಿಹಾರ ಮಾಡ್ಕೊಳ್ಳೋಕ್ಕಾಗ್ತದೆ ಯಾವಾಗ? ಮೋಕ್ಷ ಸಿಕ್ಕುವಾಗ. ಹೀಗೆ ಇವನ ಮಾತಿಗೆ ಇವನಿಗೆ ವಿರೋಧ ಆಗಿಬಿಡ್ತಿತ್ತು. ನಿತ್ಯ ಪದಕ್ಕೆ ಸನಾತನ ಅನಾದಿ ನಿತ್ಯ ಅಂತ ಅರ್ಥ ತಗೊಂಡ್ಬಿಟ್ರೆ. ಸೊ ಇಲ್ಲಿ ನಿತ್ಯ ಪದಕ್ಕೆ ಅರ್ಥ ಏನು ತೊಗೊಳ್ಬೇಕು? ಪರಮಾತ್ಮನ ಆಶಯ ಏನಿದೆ, ಕೃಷ್ಣ ಪರಮಾತ್ಮನ ಆಶಯ ಅನಿವಾರ್ಯ ಅಂತ ತೊಗೊಳ್ಬೇಕು. ಜೀವಾತ್ಮನ ದೇಹಕ್ಕೆ ನಾಶ, ದೇಹ ಸಂಯೋಗ ಅಂದರೆ ಜನ್ಮ, ದೇಹ ವಿಯೋಗ ಅಂದರೆ ಮರಣ, ಇದು ಅಪರಿಹಾರ್ಯ. ಆದ್ದರಿಂದಾಗಿ ಶೋಚನೆ ಮಾಡಬೇಡ ಅಂತ ಅರ್ಥವನ್ನು ತೊಗೊಳ್ಬೇಕು ಅಂತ ತಾತ್ಪರ್ಯದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಹೀಗೆ ನಿತ್ಯ ಪದಕ್ಕೆ ಅರ್ಥವನ್ನು ತೊಳ್ಕೊಳ್ಬೇಕು. 1 ಮಾರ್ಕ್ ಕ್ವಶನ್ ಇದು. ನಿತ್ಯ ಪದಕ್ಕೆ ಅರ್ಥ ಏನು ಅಂತ ಕೇಳಿದ್ರೆ ಅನಿವಾರ್ಯ ಅಂತ ಅರ್ಥ ಹೇಳಬೇಕು. ಏನ್ರಿ ಅನಿವಾರ್ಯ ಅಂತ ಶಬ್ದ ನಿರ್ಣಯದಲ್ಲಿ ಹೇಳಿದೆ ಅಂತ. ಅದು 2 ಮಾರ್ಕ್ ಕ್ವಶನ್. ಅದೆಲ್ಲ ಅಂಡರ್ಲೈನ್ ಮಾಡ್ಕೊಳ್ಬೇಕು ನೀವು. ಗೀತಾ ತಾತ್ಪರ್ಯದಲ್ಲಿ ಹೋಗಬೇಕು. ನಿತ್ಯ ಪದಕ್ಕೆ ನಿಯಮೇನ ಅಂತ ಅರ್ಥ. ಅದು ಎಲ್ಲಿ ಹೇಳಿದೆ? ಶಬ್ದ ನಿರ್ಣಯ ಅಂತ ಅಂಡರ್ಲೈನ್ ಮಾಡ್ಕೊಳ್ಳಿ. ಇವಾಗಲೇ ಒಂದು ಪೆನ್ಸಿಲ್ ತರಬೇಕು ನೀವು. ಪೆನ್ಸಿಲ್ ತಂದು ಅಲ್ಲಿ ಹಾಕ್ಕೊಳ್ಬೇಕು. ಅದು ನಮ್ಮ ಗುರುಗಳು ಒಬ್ಬರು ಇದ್ದರು, ಇದ್ದಾರೆ, ಈಗಲೂ ಇದ್ದಾರೆ. ಇದ್ದರು ಅಂದರೆ ಇದ್ದಾರೆ, ವೆಂಕಟೇಶ್ ಬೈರ್ಯಾಚಾರ್. ಅವರು ಇಂಪಾರ್ಟೆಂಟನ್ನು ಸಾಕ್ಸೋರು. ಕೆಲವೊಂದು ವಿಷಯಕ್ಕೆ ಅಂಡರ್ಲೈನ್ ಮಾಡಿಸಿ ಇಂಪಾರ್ಟೆಂಟ್ಸ್ ಅಂದರೆ ಇದನ್ನು ಸ್ವಾಮಿಗಳು ಕೇಳ್ತಾರೆ ಪರೀಕ್ಷೆಯಲ್ಲಿ ಅಂತ. ಬಹಳ ದೊಡ್ಡವರು. ಹರಿದಾಸ್ ಭಟ್ರ ಕಾಲಕ್ಕೆ ಸ್ವಲ್ಪ ಮೇಲೆ, ಅವ್ರಿಗಿಂತ ಸ್ವಲ್ಪ ಸೀನಿಯರ್. ಅವ್ರ ಕಾಲಕ್ಕೆ ಅಂತ ಹೇಳೋಣ ಇದ್ದಾರೆ, ಇವಾಗಲೂ ಪಾಠ ಮಾಡ್ತಾರೆ, ರಿಟೈರ್ಡ್ ಆದ. ಇಂಪಾರ್ಟೆಂಟ್, ಅವ್ರು ಇಂಪಾರ್ಟೆಂಟ್ ಅಕ್ಷರ ಸ್ವಾಮಿಗಳಿಗೆ ಮುಖ್ಯ ಪ್ರಶ್ನೆ ಅಂತ. ಈಗ ನಾವು ಚಿಂತನೆ ಮಾಡಬೇಕು. ಒಂದು ಕ್ವಶನ್ ಇಟ್ಕೊಳ್ಬೇಕು, ಒಂದು ಪೆನ್ ಇಟ್ಕೊಳ್ಬೇಕು, ಅಥವಾ ಪೆನ್ ಬೇಡ, ಪೆನ್ಸಿಲ್ ಇಟ್ಕೊಳ್ಬೇಕು. ಪ್ರತಿನಿತ್ಯ ಪಾಠದಲ್ಲಿ ಅದು ಅಂಡರ್ಲೈನ್ ಮಾಡ್ಕೊಳ್ಬೇಕು. ಮುಂದಿನ ಬಾರಿ ಆಚಾರ್ಯರ ಪಾಠದಲ್ಲಿ ಕೇಳಿದ್ರೆ ಯಾರೋ ಏನಪ್ಪ ಅಲ್ಲಿ ನಿತ್ಯಂಬ ಅಂತ ಪದದಲ್ಲಿ ಅರ್ಥ ಏನು? ಶಾಶ್ವತನ ಅಲ್ಲ, ನಿಯಮೇನ ಅಂದರೆ ಅಪರಿಹಾರ್ಯ ಅಂತ ಅರ್ಥ. ಯಾಕಂದರೆ ಮುಂದಿನ ಶ್ಲೋಕಕ್ಕೆ ವಿರೋಧ ಬರ್ತದೆ ಅಂತ ಹೇಳಿಬಿಡ್ಬೇಕು. 2 ಶ್ಲೋಕ ಒಟ್ಟಿಗೆ ನೋಡ್ಬಿಡೋಣ, ಯಾಕಂದರೆ ನಿವೃತ್ತಿಕಾರರಿಗೆ ಸರಿಯಾಗಿರ್ತದೆ. ಜಾತಸ್ಸಿ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾತ್ ಅಪರಿಹಾರ್ಯೇರ್ಥೇ ನ ತ್ವಂ ಶೋಚಿತುಮರ್ಹಸಿ. ಕುತಃ ಅಶೋಕಃ ನಿಯತತ್ವಾತ್ ಇತ್ಯಾಹ ಜಾತಸ್ಯ ಹಿತಿ. ಯಾಕೆ ಶೋಕ ಪಡಬಾರದು ಅಂತ ಕೇಳಿದರೆ ಪ್ರಶ್ನೆ ಈ ಶ್ಲೋಕ ಹೊಡ್ತಾ ಇದೆ. ಏನೋ ಜನ್ಮ ಮರಳು ಒಂದರ ಮೇಲೆ ಬರ್ತಾ ಇರುತ್ತೆ, ಬರಲೇಬೇಕು. ಏನೋ ಜಾತಸ್ಯ ಹಿ ಧ್ರುವೋ ಮೃತ್ಯು, ಹುಟ್ಟಿದವನಿಗೆ ನಿಯಮೇನ ಅನಿವಾರ್ಯವಾಗಿ ಮೃತ್ಯು ಬರಲೇಬೇಕು. ಧ್ರುವಂ ಜನ್ಮ ಮೃತಸ್ಯ ಚ, ಸತ್ತವನಿಗೆ ಅನಿವಾರ್ಯವಾಗಿ ಜನ್ಮ ಬರಲೇಬೇಕು ಮೋಕ್ಷ ಸಿಗುವ ತನಕ ಅಂತ ತಿಳ್ಕೊಳ್ಬೇಕು. ತಸ್ಮಾತ್ ಅಪರಿಹಾರ್ಯಾರ್ಥ, ಇದು ಪರಿಹಾರ ಮಾಡ್ಲಿಕ್ಕೆ ಆಗ್ತದ? ಇದನ್ನು ಮೋಕ್ಷ ಸಿಗುವ ತನಕ ಪರಿಹಾರ ಮಾಡ್ಲಿಕ್ಕಾಗಲ್ಲ.
ಇನ್ವೆಸ್ಟರ್ಸ್ ಸಿಗೋ ತನಕ ಕೋಟಿಗಟ್ಟಲೆ ಮಾಡಲಿಕ್ಕಾಗಲ್ಲ. ಏನೇ ಬುದ್ಧಿಶಕ್ತಿ ಇದ್ರು ಪರಿಹಾರ ಮಾಡಲಿಕ್ಕಾಗಲ್ಲ ಮೋಕ್ಷ ಸಿಗುವ ತನಕ. ಸೊ ಈ ವಿಷಯದಲ್ಲಿ ಯಾವುದು ವಿಷಯದಲ್ಲಿ ಪರಿಹಾರ ಮಾಡಲಿಕ್ಕಾಗಲ್ವೋ, ಯಾವುದು ನಮಗೆ ಕೈಗೆ ಎಟಕೋದಿಲ್ವೋ ಆ ವಿಷಯದಲ್ಲಿ ನಾವು ದುಃಖ ಪಡಬೇಕಾ? ನೇನಂ ಶೋಚಿತು ಮರ್ಹಸಿ ಅಂತ ಭಾಷ್ಯದಲ್ಲಿ ಹೇಳಿಬಿಟ್ರು. ನಿಯತತ್ವಾದಿತ್ಯ. ಯಾಕೆ ನಿಯತ ಅಂದರೆ ನಿಯತ ಅಂದರೆ ಅಪರಿಹಾರ್ಯ, ನಿಯಮೇನ ಬರುವಂತಹದ್ದೇ ಅಂತ ಮೋಕ್ಷ ಸಿಗುವ ತನಕ. ತಾತ್ಪರ್ಯದಲ್ಲಿ ಹೇಳ್ತಾರೆ ತಸ್ಮಾತ್ ನಾತ್ರ ಆಶ್ಚರ್ಯ ಬುದ್ಧಿ ಕರ್ತವ್ಯ. ಭಾಷ್ಯದಲ್ಲಿ ಮೇಲೋಟಕ್ಕೆ ಸಿಗುವಂತಹ ಅರ್ಥವನ್ನು ಹೇಳಿಬಿಡ್ತಾರೆ. ತಾತ್ಪರ್ಯ ಹೇಳುವಾಗ ಒಳಗಿನ ಅರ್ಥ ಏನೋ ಜಗಸ್ಸಿ ಧ್ರುವೋ ಮೃತ್ಯುರು ಧ್ರುವಂ ಜನ್ಮ ಮೃತಸ್ಯ ಚ. ಜೀವನ ಶರೀರಕ್ಕೆ ಮೇಲಿಂದ ಮೇಲೆ ಜನ್ಮ ಮರಣ, ದೇಹ ಸಂಯೋಗ ಎಂಬುವಂತಹ ಜನ್ಮ, ದೇಹ ವಿಯೋಗ ಎಂಬುವಂತಹ ಮರಣ ಮೇಲಿಂದ ಮೇಲೆ ಸಿಗ್ತದೆ. ಎಲ್ಲಿ ತನಕ? ಮೋಕ್ಷ ಸಿಗುವ ತನಕ. ಮೋಕ್ಷ ಯಾರಿಂದ ಸಿಗುವಂತಹದ್ದು? ಪರಮಾತ್ಮನಿಂದ. ಈ ವಿಷಯದಿಂದ ತಸ್ಮಾತ್ ಅಪರಿಹಾರಾರ್ಥೆ, ಇದು ಪರಿಹಾರ ಮಾಡಲಿಕ್ಕಾಗಲ್ಲ ಮೋಕ್ಷ ಸಿಗುವ ತನಕ, ಪರಮಾತ್ಮನ ಅನುಗ್ರಹದಿಂದ ಆಗಬೇಕು. ಆದ್ದರಿಂದನೇ ಜೀವರ ವಿಷಯದಲ್ಲಿ ಆಶ್ಚರ್ಯ ಬುದ್ಧಿಯನ್ನು ಮಾಡಿಕೊಳ್ಳಬೇಡಿ. ಆಶ್ಚರ್ಯ ಬುದ್ಧಿ ಪದಕ್ಕರ್ಥ ಸ್ವತಂತ್ರ ಬುದ್ಧಿಯನ್ನು ಮಾಡಿಕೊಳ್ಳಬೇಡಿ. ಜೀವಾತ್ಮ ಸ್ವತಂತ್ರ ಅಂತ ತಿಳ್ಕೊಳ್ಬೇಡಿ. ಜೀವಾತ್ಮ ಅಸ್ವತಂತ್ರನಾದವ. ಜೀವಾತ್ಮ ಸ್ವತಂತ್ರನಾದವ ಹೇಗಿರಿ ಅಂದರೆ ಈ ಶ್ಲೋಕ ಹೇಳಿಬಿಟ್ರೆ ಸಾಕು. 1 ಮಾರ್ಕ್ ಕ್ವಶನ್. 2ನೇ ಅಧ್ಯಾಯದಲ್ಲಿ ಜೀವಾತ್ಮ ಅಸ್ವತಂತ್ರ ಅಂತ ಹೇಳಲಿಕ್ಕೆ ಒಂದು ಶ್ಲೋಕ ಹೇಳಿ ಅಂದರೆ ಹಾಕೊಂಬಿಡಿ ಇವಾಗ 1 ಮಾರ್ಕ್ ಕ್ವಶನ್ ಅಂತ ಹಾಕಿ ಒಂದು ಶ್ಲೋಕ, ಆ ಶ್ಲೋಕ ಕಂಟ್ರೋಲ್ ಏನು ಮಾಡಬೇಕು? ಅಲ್ಲೇ ಹಾಕಿಬಿಡಬೇಕು. ಜೀವ ಅಸ್ವತಂತ್ರ ಅಂತ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಅದೇಂಗಿರಿ ಜೀವ ಸ್ವತಂತ್ರ ಪ್ರತಿಪಾದನೆ ಮಾಡ್ತಾ ಇದ್ದಾರೆ? ಮೋಕ್ಷ ಸಿಗುವ ತನಕ ಇವನಿಗೆ ಜನ್ಮ ಮರಣ ಬರ್ತದೆ ಅಂದರೆ, ಮೋಕ್ಷದಿಂದ ಇದು ಹೋಗ್ತದೆ ಅಂದರೆ ಇವ ಸ್ವತಂತ್ರನಾದ ಅಸ್ವತಂತ್ರನಾದನು? ಅಸ್ವತಂತ್ರನಾದ. ಆಶ್ಚರ್ಯ ಬುದ್ಧಿಯನ್ನು ಮಾಡಿಕೊಳ್ಳಬೇಡಿ. ಆಶ್ಚರ್ಯ ಬುದ್ಧಿ ಪದಕ್ಕೆ ಅರ್ಥ ಏನು? ಸ್ವತಂತ್ರ ಬುದ್ಧಿ, ಸ್ವತಂತ್ರ ಕರ್ತ ಅಂತ ಬುದ್ಧಿಯನ್ನು ಮಾಡಬೇಡಿ. ಜೀವಾತ್ಮ ಸ್ವತಂತ್ರನಾದವ ಅಂತ. ಇದು 1 ಮಾರ್ಕ್ ಕ್ವಶನ್. ಆಶ್ಚರ್ಯ ಬುದ್ಧಿ ಈಸ್ ಈಕ್ವಲ್ ಟು ಏನು ಅಂತ ಕೇಳಿದ್ರೆ ಸ್ವತಂತ್ರ ಬುದ್ಧಿ ಅಂತ ಅರ್ಥ ಮಾಡ್ಕೊಳ್ಬೇಕು. ಒಂದು ಪೆನ್ ತೊಗೊಳ್ಬೇಕು, ಒಂದು ಪುಸ್ತಕ ಇರಬೇಕು, ಅಂಟ್ರೈನ್ ಮಾಡ್ಕೊಳ್ಬೇಕು. ಸುಮ್ಮನೆ ಪಾಠ ಕೇಳಿದ್ರೆ ಪ್ರವಚನ ಆಗ್ತದೆ, ಇದು ಪಾಠ ಚಿಂತನೆ ಆಗ್ತದೆ. ಹೀಗೆ ಹೇಳಿ ಮುಗಿಸ್ತಾರೆ. ಪ್ರಶ್ನೆಗೆ ಮತ್ತೆ ಬರೋಣ. ಇಲ್ಲಿ ಹೇಳಿ ಮುಗಿಸ್ಬಿಡೋಣ. ಇವ ರಾಯರದು ವಿವೃತ್ತಿಕಾರರು ಹೇಳಿಬಿಟ್ರೆ ನಮಗೆ ಪೂರ್ಣ ಆಗ್ತದೆ ಇವತ್ತು. ಏನು? ನಿತ್ಯ ಶಬ್ದೋ ಅತ್ರ ಅವಧಾರಣೆ. 1 ನಿಮಿಷ. ಇಲ್ಲಿ ಅಸ್ತ್ವೇವಂ ಆತ್ಮನೋ ನಿತ್ಯತ್ವಂ. ವಿವೃತ್ತಿಕಾರ ತೆಗಿರಿ ಇವಾಗ. 2 ಶ್ಲೋಕ ಒಟ್ಟಿಗೆ ತಿಳಿದು ಚಿಂತನೆ ಮಾಡಬೇಕು ಅಂತ ವಿವೃತ್ತಿಕಾರ ಪ್ರಕಾರವಾಗಿ. ನೈನಂ ಶೋಷಿತು ಮರಸಿ ನತ್ವಂ ಶೋಷಿತು ಮರಸಿ 2 ಶ್ಲೋಕ ಇದೆ ಅಲ್ವಾ? ಏನು ಚಿಂತನೆ? ಅಸ್ತ್ವೇವಂ ಆತ್ಮನೋ ನಿತ್ಯತ್ವಂ ಅಥಾಪಿ ದೇಹವಿಯೋಗ ರೂಪ ಜನ್ಮ ಮೃತ್ಯುಸ್ತ ಏವ. ಆತ್ಮನ್ ನಿತ್ಯನೇ ಆಗಿರಲಿ ರೀ. ಆತ್ಮನಿತ್ಯ ಒಪ್ಕೊಂಬಿಟ್ಟು ಇಲ್ಲಿ ತನಕ ಆಗಿದೆ ಹೇಳಿದ್ದಲ್ಲ ಒಪ್ಕೊಂಬಿಟ್ಟು ನಾವು. ಆತ್ಮನಿತ್ಯ ಕೃಷ್ಣ ಪರಮಾತ್ಮ ಹೇಳಿದ್ದಾನೆ. ಆತ್ಮನಿತ್ಯ ಹೌದು, ಶ್ರುತಿ ಸ್ಮೃತಿಗಳ ಆಧಾರದಲ್ಲಿ ಹೇಳಿದ ನಾವು. ಅವ ಹೇಳೋದೇ ನಮಗೆ ವೇದ ಆಗಿರಲಿ. ಆದರೆ ದೇಹ ವಿಯೋಗ, ದೇಹ ಯೋಗ ಮೊದಲಾದ ಜನ್ಮ ಮರಣಗಳು ಹಾಗೆ ಆಗ್ತದಲ್ಲ ನಮಗೆ. ಇದಕ್ಕೆ ದುಃಖ ಪಡಬೇಕಲ್ರಿ ನಾವು. ಯಾಕೆ ಅರ್ಜುನಿಗೆ ದುಃಖ? ಪ್ರಾಕೃತಿಕ ದೇಹ ನಾಶ ಆಗ್ತದೆ ಇವಾಗ. ಪಾಪ ಅದರಿಂದ ದುಃಖ ಪಡಬೇಕಲ್ಲ. ಅದಕ್ಕೂ ದುಃಖ ಪಡಬೇಡ ಅಂತ ಹೇಳ್ತಾ ಇದ್ದ. ಅದಕ್ಕೂ ದುಃಖ ಬೇಡ. ಯಾವ ವಿಷಯದಲ್ಲಿ ಅಪರಿಹಾರ್ಯವೋ, ಅದು ನಿಯಮೇನ ನಮಗೆ ಬರ್ತದೋ ಅದಕ್ಕೆ ದುಃಖ ಪಡಬಾರದು. ಯುದ್ಧೇಚ ಮೃತಿರ್ನಿಯತ. ಯುದ್ಧ ಅಂತ ಆದರೆ ಅಲ್ಲಿ ಸಾವು ಖಂಡಿತ. ಒಬ್ಬನಿಗೆ ಸಾವು, ಒಬ್ಬನಿಗೆ ಜಯ ಖಂಡಿತ ಅಲ್ಲಿ. ಅತಃ ತನ್ನಿಮಿತ್ತಂ ಚ ದುಃಖಂ ಮದೀಯಾನ ಭವಿಷ್ಯದಿತಿ ಮೇ ಶೋಕ ಇತ್ಯತಃ. ಅದರಿಂದನೇ ಅದರ ನಿಮಿತ್ತದಿಂದ ನಮಗೆ ಶೋಕ ಆಗ್ತದೆ. ಒಂದಾ ನನಗೆ ಮೃತ್ಯು, ಪಾಂಡವರಿಗೆ ಮೃತಿ ಇಲ್ಲ, ಅಲ್ಲಿ ಕೃಷ್ಣ ಇದ್ದಾನೆ, ಖಂಡಿತ ಅವರಿಗೆ ಮೃತಿ ಇಲ್ಲ, ಅವರ ಜಯನೇ. ಆದರೆ ಎದುರುಗಡೆ ಇರುವ ಸಂಬಂಧಿಗಳಿಗೆ ಮೃತಿ ಆಗ್ತದೆ, ಇವಾಗ ದೇಹ ವಿಯೋಗ ಆಗ್ತದೆ, ಅದರಿಂದ ನಮಗೆ ಶೋಕ ಅಂತ ಅಂದರೆ ಅದಕ್ಕೆ ಹೇಳ್ತಾ ಇದ್ದೇನೆ ಪರಮಾತ್ಮ ಅಥಚೇ ನಮ್. ಆಯ್ತಪ್ಪ, ದೇಹ ವಿಯೋಗ ಎಂಬುವಂತಹ ಮರಣವಾಗಲಿ, ಆದರೆ ಅದೆಂಥದ್ದು? ನಿತ್ಯಂ ವಾ ಮನ್ಯಸೆ ಮೃತಂ. ದೇಹ ವಿಯೋಗ ಎಂಬುವಂತಹ ಜನ್ಮ ಮರಣಗಳಾಗಲಿ ದೇಹಕ್ಕೆ, ಆದರೂ ದುಃಖ ಪಡಬೇಕಾಗಿಲ್ಲ. ಯಾಕೆಂದರೂ ಅದು ನಿಯಮೇನ ಬರುವಂಥದ್ದು, ಮತ್ತೆ ಮತ್ತೆ ಬರುವಂತಹದ್ದು. ಇವತ್ತು ಹೋದರೆ ಮತ್ತೆ ನಾಳೆ ಬರ್ತದೆ. ನಾನೇ ಕೊಳ್ತೇನೆ ಅವನನ್ನು, ಪ್ರಗತಿ ಕೊಳ್ತದೆ ಅವನಿಗೆ. 100 ವರ್ಷ ಆಗುವಾಗ ದೇಹ ಕ್ಷೀಣ ಆಗಿ ಹೋಗ್ತಾನೆ. ನಿಯಮೇನ ಬರುವಂಥದ್ದನ್ನು ಪರಿಹಾರ ಮಾಡಲಿಕ್ಕಾಗಲ್ಲ. ಸೊ ಶಾಂಕರ ಭಾಷ್ಯದಲ್ಲಿ ನಿತ್ಯವಾಗಿ ಬರುವಂಥದ್ದು ಅರ್ಥ ಹೇಳೋದು ಸರಿಯಲ್ಲ. ಇಷ್ಟೇ ಅರ್ಥ ಆಯ್ತಾ. ನಿತ್ಯ ಶಬ್ದೋ ಅತ್ರ ಅವಧಾರಣೆ ರಾಯರು ತಿಳಿಸಿಕೊಡ್ತಾ ಇದ್ದ. ಗೀತಾ ತಾತ್ಪರ್ಯ ಹೇಳಿದಂತಹ ವಿಷಯವನ್ನು ತಿಳಿಸಿಕೊಡ್ತಾ ಇದ್ದ. ಅವಧಾನ ಅರ್ಥದಲ್ಲಿ ತೊಗೊಳ್ಬೇಕಿದ್ದಾನೆ. ನಿತ್ಯ ಪದಕ್ಕೆ ನಿತ್ಯ ಅಂತಲ್ಲ ಅರ್ಥ, ಶಾಶ್ವತ ಅಂತಲ್ಲ ಅರ್ಥ. ಇಲ್ಲಿ ಅವಧಾರಣ, ನಿಯಮೇನ ಅಂತ ಅರ್ಥ. ಏನಂ ಅಂದ್ರೆ ಅರ್ಥ ಏನೋ ಬಿಡಿಸಿಕೊಟ್ಬಿಡ್ತಾರೆ ಇದು ಈ ಶ್ಲೋಕದಲ್ಲಿ. ಜೀವಂ ನಿತ್ಯಜಾತಂ ದೇಹಯೋಗ ರೂಪ ಜನಿತಮಂತಮೇವ ನಿತ್ಯಂ ಮೃತಂ ದೇಹ ವಿಯೋಗ ರೂಪ ಮೃತಿಮಂತಮೇವ. ನೋಡಿ ಶ್ಲೋಕ ಅರ್ಥ ನೋಡಿ ಎಷ್ಟು ಚಂದ ಹೇಳಿಬಿಡ್ತಾರೆ. ಏನು ಅಂತ?
ಅಥ ಚೈನಂ ನಿತ್ಯಜಾತಂ. ಏನಂ ಅಂದರೆ ಈ ಜೀವಾತ್ಮ. ನಿತ್ಯಜಾತಂ, ನಿತ್ಯಜಾತ ಅರ್ಥ ಏನು? ನಿಯಮೇನ ದೇಹ ಯೋಗ ರೂಪ ಜಾತಂ. ನಿತ್ಯಂ ವಾ ಮೃತಂ. ಅರ್ಥ ಏನು? ನಿತ್ಯಂ ವಾ ಮೃತಂ, ದೇಹ ವಿಯೋಗ ರೂಪ ಮೃತಂ. ನಿಯಮೇನ ಮೃತಂ, ನಿಯಮೇನ ಇಟ್ಕೊಳ್ಬೇಕು. ನಿತ್ಯ ಪದಾರ್ಥ ಇದೆ. ನಿತ್ಯ ಪದಕ್ಕೆ ಅರ್ಥ ಏನು? ಅವಧಾರಣ ಅಂದರೆ ನಿಯಮೇನ. ಹೀಗೆ ಏನಂ ಜೀವಂ ಶೋಚಿತು ಮಾರ್ಹಸಿ. ಈಗ ನಿಯಮೇನ ಬರುವಂಥದ್ದನ್ನು ನಾವು ದುಃಖ ಪಡಬೇಕಾಗಿಲ್ಲ. ಅದೇಂಗ್ರಿ ನಿತ್ಯ ಪದಕ್ಕೆ ನಿಯಮೇನ ಅಂತ ಅರ್ಥ ಮಾಡಬೇಕು. ಶಾಶ್ವತ ಅಲ್ವೇನ್ರಿ ಅಂತಂದರೆ ಅದನ್ನು ತುಳಸಿ ಹೇಳ್ಕೊಡ್ತಾರೆ. ಆಚಾರ್ಯ ಹೇಳಿದ್ದನ್ನೇ ತುಳಸಿ ಕೊಡ್ತಾರೆ. ಮುಂದೆ ಶಬ್ದನಿರ್ಣಯದಲ್ಲಿ ಹೇಳಿದ್ದಾರೆ, ನಿಯತ ಅಂತ ಪದವನ್ನು ಹೇಳಿದ್ದಾರೆ ಅಂತ. ಪೂರ್ವಾರ್ಥೇನ ಅರ್ಜುನ ಶಂಕಾಂ ಅನೂತ್ಯ ಉತ್ತರಾರ್ಥೇನ ತದಾಪಿ ತಮ್ಮ ಶೋಷಿತು ಅರ್ಹಸಿ ಇತ್ಯೇವ ಉಕ್ತಂ. ಪೂರ್ವಾರ್ಥ ಅಥ ಚೈನಂ ನಿತ್ಯಜಾತಂ ನಿತ್ಯಂ ವಾ ಮನ್ಯಸೆ ಧ್ರುವಂ ಪದದಿಂದಾಗಿ ಮೊದಲ ಅರ್ಧ ಶ್ಲೋಕ ಇದಲ್ಲ ಪೂರ್ವಾರ್ಥ, ಅದರಲ್ಲಿ ಅರ್ಜುನನ ಪ್ರಶ್ನೆಯನ್ನು ಮೂಲಕವಾಗಿ ತಿಳಿಸ್ತಾ ದೇಹ ವಿಯೋಗ ದೇಹ ಯೋಗ ಎಂಬುವಂಥ ಜನ್ಮಗಳು ಆಗ್ತದಲ್ಲಪ್ಪ ಅಂತ ಹೇಳಿದ್ರೆ, ಆದರೂ ಸಹಿತ ಏನೋ ತಥಾಪಿ ತಮ್ಮ ಮಹಾಬಾಹು, ಮಹಾಬಾಹುವೆ ಅಂದರೆ ಮಹಾಪರಾಕ್ರಮಶಾಲಿಯೇ ನೈನಂ ಶೋಚಿತ ಮರಸಿ ಅಂತ ಉತ್ತರ. ಪೂರ್ವಾರ್ಧದಲ್ಲಿ ಅವನ ಪ್ರಶ್ನೆ ಮುಖಾಂತರವಾಗಿ ಚಿಂತನೆ ಮಾಡ್ತಾ, ಆಗಿದ್ರೂ ಏ ಅರ್ಜುನ ಪರಾಕ್ರಮಶಾಲಿಯೇ, ಇದರಲ್ಲಿ ದುಃಖ ಪಡಲಿಕ್ಕೆ ಹೋಗಬೇಡ. ಯಾಕಂದರೆ ನಿಯಮೇನ ಬರುವಂಥದ್ದನ್ನು ಪರಿಹಾರ ಮಾಡಲಿಕ್ಕೆ ಆಗೋದಿಲ್ಲ. ನತು ತತ್ರ ಹೇತುರುಕ್ತ ಅಲ್ಲರಿ, ಆದರೂ ದುಃಖ ಪಡಬಾರ್ದು ಅಂತ ಮಾತ್ರ ಹೇಳಿದ್ದಲ್ವಾ ಅಲ್ಲಿ. ದೇಹಯೋಗ ಜನ್ಮ ಮರಣ ಬಂದ ಇರ್ತದೆ. ಆದ್ದರಿಂದ ಏ ಮಹಾಬಾಹೋ ನೈನಂ ಶೋಚಿತ ಮರಸಿ, ದುಃಖ ಪಡಬೇಡ ಅಂತ ಅಷ್ಟೇ ಹೇಳಿತ್ತು. ಕಾರಣ ಹೇಳಿಲ್ವಾ? ಕಾರಣವನ್ನು ನೆಕ್ಸ್ಟ್ ಶ್ಲೋಕದಲ್ಲಿ ಹೇಳ್ತಾ ಇದ್ದ. ನೋಡಿ, ಒಂದು ಶ್ಲೋಕಕ್ಕೂ ಅನ್ವಯ ಇದೆ ಇಲ್ಲಿ. ಆ ಅನ್ವಯವನ್ನು ನಿತ್ಯ ಪದಕ್ಕೆ ನೀವು ನಿಯತ ಅಂತ ಅರ್ಥ ಮಾಡದೆ ಹೋದರೆ ವ್ಯತ್ಯಾಸ ಆಗಿಬಿಡ್ತದೆ. ಏನು ಅರ್ಥ? ಅದಕ್ಕೆ ಹೇಳಿದ್ದು 2ನೇ ಶ್ಲೋಕ ಏನು ಅಂತ. ಅತಃ ಶೋಕಾಭಾವೇ ಹೇತ್ವಾಕಾಂಕ್ಷಾಯಾಂ ಜನ್ಮ ಮರಣಯೋ ಯಾವನ್ ಮೋಕ್ಷಂ ನಿಯತತ್ವಾತಿಥಿ ಹೇತೋಕ್ತಿಪೂರ್ವಂ ಸಾಧ್ಯಮಾಹ ಜಾತಸ್ಸಿ ಧ್ರುವೋ ಮೃತ್ಯು. ಕಾರಣವನ್ನು ಮುಂದಿನ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾನೆ. ಏನು ಕಾರಣ? ಜನ್ಮ ಮರಣಯೋ ಯಾವನ್ ಮೋಕ್ಷಂ ನಿಯತತ್ವಾತ್. ನಿಯಮೇನ ಅಂತ ಹೇಳಿದ್ನಲ್ಲ, ಎಲ್ಲಿ ತನಕ ನಿಯಮೇನ, ಎಲ್ಲಿ ತನಕ ಅಪರಿಹಾರ್ಯ, ಮೋಕ್ಷ ಸಿಗುವ ತನಕ ಜನ್ಮ ಮರಣಗಳು ಬಾರಿ ಬಾರಿ ಬರ್ತಾ ಇರ್ತದೆ. ಅದಕ್ಕೆ ಮುಂದೆ ತಿಳಿಸಿಕೊಟ್ಟ ಜಾತಸ್ಸಿ ಧ್ರುವ ಮೃತ್ಯು. ಧ್ರುವ ಪದಕ್ಕೆ ಅರ್ಥ ಏನು? ನಿಯತಃ ಇತ್ಯರ್ಥ. ನಿಯಮೇನ ಬರುತ್ತದೆ. ಮೃತ್ಯು ಅಂದರೆ ಮೃತಿ ಅಂತ. ತಸ್ಮಾತ್ ಜನ್ಮ ಮೃತ್ಯೋ ನಿಯತತ್ವಾದಿತ್ಯರ್ಥ. ಅದರಿಂದಾಗಿ ಜಾತಸ್ಸಿ ಧ್ರುವ ಮೃತ್ಯು ಅರ್ಥ ಏನು? ಜನ್ಮ ಮರಣಗಳು ಮೇಲಿಂದ ಮೇಲೆ ಬರ್ತಾ ಇರ್ತದೆ. ಮೇಲಿಂದ ಮೇಲೆ ಬರುವ ವಿಷಯದಲ್ಲಿ ನಾವು ಅದರಲ್ಲಿ ನಿಯಮೇನ ಬರುವಂಥ ವಿಷಯದಲ್ಲಿ ದುಃಖವನ್ನು ಪಡಬೇಕಾಗಿಲ್ಲ ಅಂತ. ಹೀಗೆ ತಿಳಿಸಿ ಮುಂದಿನ ಶ್ಲೋಕದಲ್ಲಿ ಮತ್ತಷ್ಟು ವಿಷಯದ ಚಿಂತನೆಯನ್ನು ಮಾಡ್ತಾರೆ. ಇವತ್ತಿನ ಶ್ಲೋಕದ ಪಾಠದ ಚಿಂತನೆಯನ್ನು ಕೊನೆಯಲ್ಲಿ ಹುಟ್ಟು ಸಾವುಗಳು ಶರೀರಕ್ಕೆ ಮೇಲಿಂದ ಮೇಲೆ ಬರ್ತದೆ. ಎಲ್ಲಿ ತನಕ? ಮೋಕ್ಷ ಸಿಗುವ ತನಕ. ಅದು ಪರಿಹಾರ ಮಾಡಲಿಕ್ಕೆ ಆಗೋದಿಲ್ಲ. ಯಾವ ವಿಷಯದಲ್ಲಿ ನಮ್ಮ ಕೈ ಮೀರಿರ್ತದೋ, ಪರಿಹಾರ ಮಾಡಲಿಕ್ಕೆ ಆಗೋದಿಲ್ವೋ, ಆ ವಿಷಯದಲ್ಲಿ ನಾವು ದುಃಖ ಪಡಬೇಕಾ? ದುಃಖ ಪಡಬೇಡ. ತಾತ್ಪರ್ಯದಲ್ಲಿ ಹೇಳುವ ಹಾಗೆ ಒಳಗಿನ ಅರ್ಥ ಏನು? ಇಂತಹ ಮೋಕ್ಷ ಯಾರಿಂದ ಆಗುವಂತಹದ್ದು? ಪರಮಾತ್ಮನಿಂದ ಆಗುವಂಥದ್ದು. ಇಂತಹ ಮೋಕ್ಷ ಪರಮಾತ್ಮನಿಂದ ಆಗುವಾಗ ಸ್ವತಂತ್ರ ಕರ್ತನಾದವ ಜೀವಾತ್ಮ ಅಂತ ತಿಳಿಬೇಡ. ನೈನಂ ಶೋಚಿತ ಮರಸಿ, ಇದರಿಂದ ದುಃಖ ಪಡಬೇಕಾಗಿಲ್ಲ. ಪರಮಾತ್ಮನ ಪ್ರಸಾದದಿಂದಾಗಿ ಮೋಕ್ಷ ಆದಾಗ ಇದೆಲ್ಲ ಹೋಗಿಬಿಡ್ತದೆ. ಹೀಗೆ ಚಿಂತನೆ ಮಾಡಿಕೊಳ್ಳಬೇಕು ಅಂತ ಮುಂದಿನ ಶ್ಲೋಕದಲ್ಲಿ ಮತ್ತಷ್ಟು ಬಿಡಿಸಿ ಹೇಳ್ತಾರೆ. ಅದನ್ನು ಮುಂದಿನ ಪಾಠದಲ್ಲಿ ಕಾಣೋಣ.